ಕನ್ನಡದಲ್ಲೇ ಮಾತಾಡೋಣ ಆಯ್ತಾ? ಓಕೆ, ಸೊ ಎಷ್ಟು ಖುಷಿ ಇದೆ ಎಲ್ಲರಿಗೂ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ತುಂಬಾನಾ? ಸೊ ನಾನು ಹೇಳ್ಕೊಡೋ ಲುಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ? ಶೋರ್. ಸೊ ಓಕೆ, ನನ್ನೊಂದು ಟೆಕ್ನಿಕ್ ಇದೆ. ಏನಂತಂದ್ರೆ ಯೂಸಿಂಗ್ ಮಿನಿಮಲ್ ಪ್ರಾಡಕ್ಟ್ ಕ್ರಿಯೇಟಿಂಗ್ ಗುಡ್ ಟ್ರಾನ್ಸ್ಫಾರ್ಮೇಶನ್. ಇದು ನನ್ನ ಟೆಕ್ನಿಕ್ ಯಾವಾಗಲೂ. ಐ ಡೋಂಟ್ ವಾಂಟ್ ಟು ಪುಟ್ ಟು ಮಚ್ ಆಫ್ ಪ್ರಾಡಕ್ಟ್ಸ್ ಆನ್ ಸ್ಕಿನ್. ಓಕೆನಾ? ಇದು ನನ್ನ ಟೆಕ್ನಿಕ್. ಸೊ ಈ ಟೆಕ್ನಿಕ್ ನ ಕಲಿಯೋಕೆ ಎಷ್ಟು ಜನ ರೆಡಿ ಇದ್ದೀರಾ? ಸೊ ನಂಗೆ ಎನರ್ಜಿ ಬಂದಿಲ್ಲ ಅಂದ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸಮ್ ಮೋರ್ ಎನರ್ಜಿ. ವಂಡರ್ಫುಲ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ಆಲ್ರೆಡಿ 5:45 ಹತ್ತತ್ರ ಬಂತು. ಸೊ ನೀವೆಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಅಂಡ್ ನನಗೆ ಹೇಳ್ತಿದ್ರು ಮೇಡಮ್ ಎಲ್ಲರೂ ನಿಮಗೆ ವೆಯ್ಟ್ ಮಾಡ್ತಿದ್ದಾರೆ ಮೇಡಮ್, ಭವ್ಯಗೌಡ ಅಂತ ಹೇಳ್ತಿದ್ದಾರೆ ಅಂತ. ತುಂಬಾನೇ ಖುಷಿ ಆಯಿತು. ಫ್ರಮ್ 0 to here ಇಟ್ ಇಸ್ a proud moment ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಡಿಲೇ ಮಾಡಲ್ಲ ಅಂಡ್ ನಿಮ್ಮನ್ನ ಕಾಯಿಸೋದು ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ಲುಕ್. ಶುರು ಮಾಡೋಣ? ಎಸ್. ಸೊ ನಾನಿವಾಗ ಏನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಒನ್ ಸೌತ್ ಇಂಡಿಯನ್ ಲುಕ್. ಸೊ ನನ್ನ ಮಾಡೆಲ್ನ ನಾನು ವೆಲ್ಕಮ್ ಮಾಡ್ತೀನಿ. ಸಂಜನಾ ಪ್ಲೀಸ್. ಸೊ ವೆಲ್ಕಮ್ ಹರ್. ಆಲ್ಮೋಸ್ಟ್ ಸೌತ್ ಲುಕ್ ನಮ್ಮ ಗರ್ಲ್ಸ್ಗೆಲ್ಲ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಬಂದು ಸೌತ್ ಅವರಲ್ವಾ, ಸೊ ಸೌತ್ ಲುಕ್ನೇ ಹೇಳ್ಕೊಡೋಣ ಅಂತ ನಾನು ಇವತ್ತು ಹೇಳಿದ್ದೀನಿ. ಸೊ ಶುರು ಮಾಡೋಣ. ಸೊ ನಾನು ಬಿಫೋರ್ ಸ್ಟಾರ್ಟಿಂಗ್ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆಸ್ ಆಫ್ ನಾನು ಏನು ಮಾಡಿದ್ದೀನಿ ಅಂದರೆ ಅವ್ರ ಸ್ಕಿನ್ನ ಬೇಸಿಕ್ ಆಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬೇಸಿಕ್ ಪ್ರಿಪ್ರೇಷನ್ ಅಂದರೆ ನಥಿಂಗ್ ಮಚ್, ಜಸ್ಟ್ ಐಸಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಐಸಿಂಗ್ ಈಸ್ ಅ key for very good makeup. Okay na? So before starting a makeup, my advice ಆದಷ್ಟು ಐಸಿಂಗ್ ಮಾಡಿ. So the makeup results definitely change ಆಗುತ್ತೆ. Okay? So here I am using my favorite brand Sholo toner. So ಯಾಕೆ ಇದು ನನಗೆ ಫೇವ್ರೇಟ್ ಅಂದರೆ ಇದರಲ್ಲಿ ಇರಿಟೇಷನ್ ಬರುತ್ತೆ ಗೊತ್ತಾ, ನಾವು ಟೋನರ್ಸ್ ಎಲ್ಲ ಯೂಸ್ ಮಾಡಿದಾಗ ಆ ಇರಿಟೇಷನ್ ಇರೋದಿಲ್ಲ. ಸೊ ಆಕ್ನೆ, ಪೋರ್ಸ್, ಸ್ಕಿನ್ ಮೇಲೆಲ್ಲ ನೀವು ಯೂಸ್ ಮಾಡಿದ್ರು ಕೂಡ very less irritation, so that's why I like this product. Banta? Okay, sir. Just 1 minute. ಯಾವಾಗಲೂ ನಾನು ಮೇಕಪ್ ಮಾಡುವಾಗ ಟು ಆಲ್ ಮೈ ಸ್ಟೂಡೆಂಟ್ಸ್ ನಾನು ಹೇಳೋದು ಏನಂತಂದರೆ ಸ್ಕಿನ್ ಬಗ್ಗೆ ತಿಳ್ಕೊಂಡೆ ಮೇಕಪ್ನ ಶುರು ಮಾಡೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಪ್ರಾಪರಾಗಿ ನಮಗೆ ಸ್ಕಿನ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ಐಡಿಯಾ ಕೂಡ ನಮಗಿರೋಲ್ಲ. ಕರೆಕ್ಟಾ? ಸೊ ಮೊದಲು ನಾವು ಏನು ಮಾಡಬೇಕು, ಸ್ಕಿನ್ ಅನಾಲಿಸಿಸ್ ಅಂತ ನಾವು ಕರಿತೀವಿ. ಸೊ ಅವ್ರ ಸ್ಕಿನ್ ಟೈಪ್ ಏನಿದೆ, ಅವ್ರ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಆ್ಯಂಡ್ ಅವ್ರ ಸ್ಕಿನ್ನಿಗೆ ಯಾವ ಪ್ರಾಡಕ್ಟು ತುಂಬ ಅಲರ್ಜಿಟಿಕ್ ಅನ್ಸುತ್ತೆ. ಸೊ ಈ ಥರದ್ದು ಒಂದಷ್ಟು ಇನ್ಫಾರ್ಮೇಷನ್ನ ಫಸ್ಟ್ ಆಫ್ ಆಲ್ ನಾವು ತಿಳ್ಕೋಬೇಕು. ಸೊ ಈ ಇನ್ಫಾರ್ಮೇಷನ್ ಎಲ್ಲ ನಮಗೆ ಪ್ರಾಪರ್ ಆಗಿ ಗೊತ್ತಿದ್ರೆ ನಾವು ರೈಟ್ ಪ್ರಾಡಕ್ಟ್ನ ಪಿಕ್ ಮಾಡ್ತೀವಿ, ರೈಟ್ ಮೇಕಪ್ನ ಅವರಿಗೆ ಕೊಡ್ತೀವಿ. ಆ್ಯಂಡ್ ಆ್ಯಸ್ ಪರ್ ಮೈ ಜಡ್ಜ್ಮೆಂಟ್ ನಾನು ಯಾವಾಗಲೂ ಪ್ರಿಫರ್ ಮಾಡೋದೇನು ಅಂತಂದರೆ ನೀವು ಮೇಕಪ್ ಮಾಡುವಾಗ ಯು ಶುಡ್ ಆಲ್ವೇಸ್ ಫೋಕಸ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಸೊ ಕ್ಲೈಂಟಿಗೆ ಏನು ಇಷ್ಟ, ಕ್ಲೈಂಟಿಗೆ ಯಾವ ಥರ ಮೇಕಪ್ ಇಷ್ಟ ಆಗುತ್ತೆ, ಇದನ್ನ ನೀವು ತುಂಬ ಫೋಕಸ್ ಮಾಡಿ ಮೇಕಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ವೇಸ್ ಕ್ಲೈಂಟ್ ರಿಕ್ವೈರ್ಮೆಂಟಿಗೆ ಮೇಕಪ್ ಮಾಡಿ. ಬಿಕಾಸ್ ಎಂಡ್ ಆಫ್ ದಿ ಡೇ ನಾವು ಯಾರನ್ನ ಖುಷಿ ಪಡಿಸ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಭವ್ಯ ಗೌಡ ಅಂತ ತಗೊಂಡ್ರೆ ನನಗೆ ಟೂ ಮಚ್ ಆಫ್ ಐ ಮೇಕಪ್ಸ್ ಡೆಫಿನೆಟ್ಲಿ ಇಷ್ಟ ಆಗಲ್ಲ. ಸೊ ಆ ಥರ ನಿಮ್ಮ ಕ್ಲೈಂಟಿಗೆ ಏನು ಇಷ್ಟ ಇಲ್ಲ ಅದನ್ನು ಫೋಕಸ್ ಮಾಡಿ ವಿ ಶುಡ್ ಡು ಮೇಕಪ್. ಸೊ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ.
absorbing to the skin. So ನಾನು ಯೂಸ್ ಮಾಡಿರೋ ಬ್ರ್ಯಾಂಡ್ ಯಾವುದು ಅಂತ ಕೇಳಲ್ವಾ? ಸೊ ನಾನು ಇವಾಗ ಯೂಸ್ ಮಾಡಿರುವಂತ ಮಾಯಿಶ್ಚರೈಸರ್ ಫ್ರಮ್ ಮೇಕ್ ಮೋರ್ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್. And you can see I always prefer part 1, part 2, part 3. So ನಾನು ಮೇಕಪ್ ಮಾಡುವಾಗ ಯೂಸ್ ಮಾಡೋ ಟೆಕ್ನಿಕ್ ಏನಂತಂದ್ರೆ ಸ್ಕಿನ್ ಅನ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ ನ ಹಾಕಬೇಕಾದ್ರೂ ಕೂಡ ಸೊ ಪಾರ್ಟ್ ಬೈ ಪಾರ್ಟ್ ಅಪ್ಲೈ ಮಾಡ್ತೀನಿ. ಸೊ ಆವಾಗ ನಾನು ಹಾಕೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇಟ್ ವಿಲ್ ಗೋ ಟು ದ ಸ್ಕಿನ್. ಸೊ ಯೂಶಲಿ ನಾವೆಲ್ಲ ಏನ್ ಮಾಡ್ತೀವಿ ಹೇಳಿ, ಮನೆ ಫೇರ್ ಅಂಡ್ ಲವ್ಲಿ ಹಾಕೊಳ್ಳೋ ಥರ ಸ್ವಲ್ಪ ಯಾಕೆ ಫಿಟ್ಟಿಂಗ್ ನನ್ನ ಫಿಟ್ಟಿಂಗ್ ಇದೆಲ್ಲ ಅಂತೀವಲ್ಲ, ದಟ್ ಈಸ್ ನಾಟ್ ಅ ರೈಟ್ ಮೆಥಡ್ ಟು ಡೂ ಮೇಕಪ್. ಸೊ ಮಾಯಿಶ್ಚರೈಸರ್ ಆಗಿದೆ. ಸೊ ಮಾಯಿಶ್ಚರೈಸರ್ ಆದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಯೂಶಲಿ ನೀವೇನು ಯೂಸ್ ಮಾಡ್ತೀರಾ? ಪ್ರೈಮರ್. ಓಕೆ, ಸೊ ಯಾವ್ದಾರ ಲುಕ್ ಬೇಕು ನಿಮಗೆ? ಗ್ಲಾಸಿ ಲುಕ್ ಬೇಕಾ, ಮ್ಯಾಟ್ ಲುಕ್ ಬೇಕಾ? ಗ್ಲಾಸಿ. ಓಕೆ, ಸೊ ಗ್ಲಾಸಿ ಲುಕ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯೂಶಲಿ ನಾವು ಏನನ್ನ ಫಾಲೋ ಮಾಡಬೇಕಾಗುತ್ತೆ? ಎನಿ ಐಡಿಯಾಸ್? ಸ್ಟ್ರೋಕ್ ಕ್ರೀಮ್. ಸೊ ಸ್ಟ್ರೋಕ್ ಕ್ರೀಮ್ ಒಂದು ಹಾಕಿದ ತಕ್ಷಣ ನಿಮಗೆ ಗ್ಲಾಸಿ ಲುಕ್ ಬರುತ್ತಾ? ಇಲ್ಯುಮಿನೇಟರ್. ಓಕೆ, ಇಲ್ಯುಮಿನೇಟರ್ ಹಾಕಿದ ತಕ್ಷಣ ಗ್ಲಾಸಿ ಲುಕ್ ಬಂದ್ಬಿಡುತ್ತಾ? ಬರುತ್ತಾ? ರಿಯಲಿ? ಮ್ಯಾಜಿಕ್ ಡ್ರಾಪ್ ಹಾಕಿದ್ರೆ ಗ್ಲಾಸಿ ಲುಕ್ ಬರುತ್ತಾ? ಶೋರ್? ಶೋರ್? ಸಿ, ನೀವೇನಾದ್ರೂ ಒಂದು ಗ್ಲಾಸಿ ಡಿವಿ ಫಿನಿಶ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ you should always use radiant products. You should always use radiant products. So ನೀವು ನೋಡ್ತಿರಬಹುದು ಇಲ್ಲಿ ನಾನೊಂದು ರೇಡಿಯಂಟ್ ಪ್ರೈಮರ್ ನ ತಗೊಂಡಿದ್ದೀನಿ ಫ್ರಮ್ NARS. ಸೊ ನಾನು ಯೂಸ್ ಮಾಡ್ತಿರೋದು ಪ್ರೈಮರ್ ಫ್ರಮ್ NARS. ಸೊ ರೇಡಿಯಂಟ್ ಪ್ರೈಮರ್ ಅಂತ ಹೇಳಿ ಕರೀತಾರೆ. ಒಂದೇ ಒಂದು ಸ್ಟ್ರೋಕ್ ಕ್ರೀಮ್ ಹಾಕಿದ ತಕ್ಷಣ ನಮ್ಮ ಮೇಕಪ್ ಗೇಮ್ ಚೇಂಜ್ ಆಗುತ್ತೆ, ಗ್ಲಾಸಿ ಲುಕ್ ಕೊಡುತ್ತೆ ಅನ್ನೋದು ಇಟ್ ಇಸ್ ರಾಂಗ್ ಅಸಂಪ್ಷನ್. ಸೊ ಆಲ್ವೇಸ್ ಫ್ರಮ್ ದ ಬೇಸಿಕ್ ಅಂತಂದ್ರೆ ನೀವು ಸ್ಕಿನ್ ಪ್ರಿಪ್ರೇಷನ್ ಏನ್ ಮಾಡ್ತೀರಾ ಅಲ್ಲಿಂದನೂ ಕೂಡ ನೀವು ಯು ಶುಡ್ ಯೂಸ್ ರೇಡಿಯಂಟ್ ಬೇಸ್ ಪ್ರಾಡಕ್ಟ್ಸ್. ಸೊ ನಾನಿವಾಗ ಇಲ್ಲಿ ಏನ್ ಮಾಡ್ತಿದ್ದೀನಿ, ಐ ಆಮ್ ಯೂಸಿಂಗ್ ಅ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ಬೇಕಾ? ಓಕೆ, ಬೋರ್ ಆಗ್ತಿತ್ತಾ ಇಷ್ಟು ತನಕ? ಈಗೇನಾದ್ರು ಬೋರ್ ಆಗ್ತಾ ಇದೆಯಾ? ಓಕೆ, ಸೊ ನಾನಿವಾಗ ಯೂಸ್ ಮಾಡ್ತಿರೋಂಥ ಸ್ಟ್ರೋಕ್ ಕ್ರೀಮ್ ಫ್ರಮ್ ಮ್ಯಾಕ್ ಸ್ಟ್ರೋಕ್ ಕ್ರೀಮ್ ಶೇಡ್ ಯೆಲ್ಲೋ ಗೋಲ್ಡ್ ರೇಡಿಯಂಟ್ ಅಂತ ಕರಿತೀವಿ ನಾವು. ಯು ಕ್ಯಾನ್ ಸಿ ದ ರೇಡಿಯಂಟ್ ಸ್ಕಿನ್ ನೌ, ಕರೆಕ್ಟ್? ಫ್ರಮ್ ದ ಸ್ಕಿನ್ ಪ್ರಿಪರೇಷನ್ ಇಂದ ನಾವು ರೈಟ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಪರ್ಫೆಕ್ಟ್ ಡಿವಿ ಗ್ಲಾಸಿ ಫಿನಿಶ್ ಮೇಕಪ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಹೈಡ್ರೇಷನ್ ಸ್ಪ್ರೇ ಫ್ರಮ್ Urban Decay or Urban Decay Quick Fix. See, this is a most important thing. ಸ್ಕಿನ್ ನಮ್ಗೆ ಎಷ್ಟು ಚೆನ್ನಾಗಿ ಹೈಡ್ರೇಟಿವ್ ಆಗಿರುತ್ತೋ ನಮ್ಮ ಮೇಕಪ್ ಕೂಡ ಅಷ್ಟೇ ಲಾಂಗ್ ಟೈಮ್ ಸ್ಟೇ ಆಗುತ್ತೆ. ಜೊತೆಗೆ ನೀವು ಕೇಳಿದ್ರಲ್ಲ ಗ್ಲಾಸಿ ಎಫೆಕ್ಟ್. ಸೊ ಸ್ಕಿನ್ ನಲ್ಲಿ ಹೈಡ್ರೇಷನ್ ಇಲ್ಲ ಅಂದ್ರೆ ಟ್ರಸ್ಟ್ ಮೀ, ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯು ಕ್ಯಾನ್ ಗೆಟ್ ಗ್ಲಾಸಿ ಫಿನಿಶ್. ಅಂಡ್ ನೌ ಐ ಆಮ್ ಯೂಸಿಂಗ್ concealer palette from T-Sholo. So this is one more my favorite brand. So usually ನೀವು concealer ಅಂದ್ರೆ ಯಾವ ತರ ಮಾಡ್ತೀರಾ? ಕಲರ್ ಕರೆಕ್ಷನ್ ಮೀನ್ಸ್ ಯಾವ ತರ ಮಾಡ್ತೀರಾ? ಡಾರ್ಕರ್ ಶೇಡ್ಸ್ ಆಫ್ ಕನ್ಸೀಲರ್, ರೈಟ್? ಸೊ ಕೆಲವರು ಆರೆಂಜ್ ಕೂಡ ಪ್ರಿಫರ್ ಮಾಡ್ತಾರೆ, ರೈಟ್?
ಸೊ ಆರೆಂಜ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆರೆಂಜ್ ಮಾಡಿದ್ಮೇಲೆ ಕರೆಕ್ಟಿಂಗ್ ಅಂತ ಕರಿತೀವಿ ನಾವು ಆರೆಂಜ್ನ ಯೂಸ್ ಮಾಡಿದ್ರೆ. ಆರೆಂಜ್ ಯೂಸ್ ಮಾಡಿದ್ಮೇಲೆ ನಾವು ಎಗೇನ್ ವಿ ಶುಡ್ ಟು ಕನ್ಸೀಲಿಂಗ್, ಅಂದ್ರೆ ಅವ್ರ ಸ್ಕಿನ್ ಟೋನ್ ಕಲರ್ ಇಲ್ಲ ಸ್ಕಿನ್ ಟೋನ್ ಇಂದ ಲೈಟರ್ ಶೇಡ್ ಕನ್ಸೀಲರ್ನ ಯೂಸ್ ಮಾಡಬೇಕಾಗುತ್ತೆ. ಕರೆಕ್ಟ್. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ 2 ಲೇಯರ್ಸ್ ನಾವಿಲ್ಲಿ ಏನು ಮಾಡೋಣ, ವಿ ಯೂಸ್ ಡೈರೆಕ್ಟ್ ಒನ್ ಲೇಯರ್. ಸೊ ಅವ್ರ ಸ್ಕಿನ್ ಟೋನ್ ಇಂದ ಸ್ವಲ್ಪ ಡಾರ್ಕರ್ ಶೇಡ್ ಅಂಡ್ ನೀವು ಸ್ಕಿನ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಶಿ ಡೋಂಟ್ ಹ್ಯಾವ್ ಟೂ ಮಚ್ ಆಫ್ ಪಿಗ್ಮೆಂಟೇಷನ್. ಕರೆಕ್ಟ್. ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಸೊ ಅಂಡರ್ ಐ ಮಾತ್ರ ಸ್ವಲ್ಪ ಡಾರ್ಕ್ನೆಸ್ ಇದೆ, ಅಲ್ಲಿ ಮಾತ್ರ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಯೂಸಿಂಗ್ ವೆರಿ ಲೆಸ್ ಪ್ರಾಡಕ್ಟ್ ಅಂಡ್ ಈ ಬ್ರಷ್ ನನಗೆ ತುಂಬಾ ಫೇವ್ರೆಟ್ ಬ್ರಷ್ ಫ್ರಮ್ ಪ್ಯಾಕ್ 219. ಇದು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಫಾರ್ ಕನ್ಸೀಲಿಂಗ್ ಬ್ಲೆಂಡಿಂಗ್. ಕನ್ಸೀಲರ್ ಬ್ಲೆಂಡ್ ಮಾಡೋದಕ್ಕೆ ಇಟ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. ನೋಡ್ತಿದ್ದೀರಾ ನಾನು ಹಾಕ್ತಿರೋ ಪ್ರಾಡಕ್ಟ್ ಹೆವಿ ಅನಿಸ್ತಿದ್ಯಾ? ನೋ ರೈಟ್. ಸಿ ಆಲ್ವೇಸ್ ಮೇಕಪ್ ಅಂತಂದ್ರೆ ನಮ್ಗೆ ಏನ್ ಗೊತ್ತಿದೆಯೋ ಅದನ್ನ ತಗೊಂಡೋಗಿ ಕ್ಲೈಂಟ್ ಮೇಲೆ ಮಾಡೋದಲ್ಲ. ನಮ್ಗೆ ಎಷ್ಟು ಪ್ರಾಡಕ್ಟ್ಸ್ ಇದೆಯೋ ನಮ್ಮ ಹತ್ರ ಅದನ್ನೆಲ್ಲ ತಗೊಂಡೋಗಿ ಕ್ಲೈಂಟ್ ಮೇಲೆ ಡಂಪ್ ಮಾಡೋದು ಅಲ್ಲ. ಮೇಕಪ್ ಅಂತ ಅಂದ್ರೆ ಅವ್ರ ಬ್ಯೂಟಿ ಏನಿರುತ್ತೆ ಅದನ್ನ ಎನ್ಹಾನ್ಸ್ ಮಾಡೋ ಅಂಥದ್ದು. ಓಕೆ. ಸಿ ಯು ಕ್ಯಾನ್ ಸಿ ನಾನು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ನಿಮಗೆ ವಿಸಿಬಿಲಿಟಿ ಹೆಂಗಿದೆ, ಇಟ್ಸ್ ಲುಕ್ಸ್ ಲೈಕ್ ಅ ಸ್ಕಿನ್. ಕರೆಕ್ಟ್. ಸೊ ನನ್ನ ಟೆಕ್ನಿಕ್ ಏನಂತಂದ್ರೆ ಮೇಕಪ್ ಸ್ಕಿನ್ ತರ ಕಾಣಿಸ್ಬೇಕು, ಲೇಯರ್ಸ್ ತರ ಕಾಣಿಸ್ಬಾರ್ದು. ಫೌಂಡೇಶನ್ ಅವರಿಗೆ ಯಾವುದೇ ರೀತಿಯಾದಂಥ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅನ್ನುವಾಗ ಸೊ ಯಾಕೆ ನಾವು ಸುಮ್ಮನೆ ಎಕ್ಸೆಸ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಡಂಪ್ ಮಾಡಬೇಕು? ರೈಟ್. ಕರೆಕ್ಟಾ? ಕರೆಕ್ಟ್ ರೈಟ್. ಸೊ ಇಫ್ ಇನ್ ಕೇಸ್ ಸ್ಕಿನ್ನಿಗೆ ರಿಕ್ವೈರ್ಮೆಂಟ್ ಇದ್ರೆ ನೀವು ಪ್ರಾಡಕ್ಟ್ಸ್ ನ ಹಾಕಿ. ಸ್ಕಿನ್ನಿಗೆ ರಿಕ್ವೈರ್ಮೆಂಟ್ ಇಲ್ಲ ಅಂತಂದ್ರೆ ಎಸ್ ಐ ಹ್ಯಾವ್ ಅ ಕನ್ಸೀಲರ್, ನಾನು ಹಾಕ್ಬೇಕು ಕನ್ಸೀಲರ್, ಇಷ್ಟೇ ಮಾಡಬೇಕು ಅಂತ ಮಾಡೋ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ. ಓಕೆ. ಸೊ ನಾನು ಇವಾಗ ಏನ್ ಮಾಡ್ತಿದ್ದೀನಿ, ಐ ಆಮ್ ಯೂಸಿಂಗ್ NARS ಫೌಂಡೇಶನ್. Again it is a radiant foundation. Correct. So you can see from the beginning, from the skin preparation and ಏನು ಮಾಡ್ತಿದ್ದೀನಿ, I am using radiant products. Right. So ನಾನು ಸ್ವಲ್ಪ ಫೌಂಡೇಶನ್ ತಗೋತೀನಿ. Like that. ಸೊ ಬ್ಲೆಂಡರ್ ಅಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ಯೂಶ್ವಲಿ ಸ್ವಲ್ಪ ವಾಟರ್ ಇದ್ರೂ ಕೂಡ ರಿಮೂವ್ ಮಾಡ್ಬಿಡಿ. ಓಕೆ. ನಮಗೆ ನೀರು ಇರಲೇಬೇಕು, ಬ್ಲೆಂಡರ್ ವೆಟ್ ಇರಲೇಬೇಕು ಅನ್ನೋ ಅವಶ್ಯಕತೆ ಶೇಡ್ ಹೇಳ್ಬೇಕಾ? ಹೇಳಿದ್ರೆ ಏನ್ ಕೊಡ್ತೀರಾ? ಸೊ ಶೇಡ್ ಇಸ್ ಬಾರ್ಸಿಲೋನಾ. ಸೊ ನೋಡ್ಬೋದು ಐ ಟುಕ್ ಓನ್ಲಿ ಲೆಸ್ ಪ್ರಾಡಕ್ಟ್. ಅಗೈನ್ ಕರೆಕ್ಟ್. ಸೊ ನಾನು ಏನ್ ಮಾಡ್ತೀನಿ, ಅಗೈನ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಜಾ ಲೈನ್. ಓಕೆ. ಸೊ ನಾನು ಯಾವಾಗಲೂ ಇಲ್ಲಿಂದ ಶುರು ಮಾಡ್ತೀನಿ ಟು ಗೆಟ್ ಅ ಪರ್ಫೆಕ್ಟ್ ಶೇಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಓಕೆ. ಸೊ ಐ ಥಿಂಕ್ ಇಟ್ ಇಸ್ ಅ ಪರ್ಫೆಕ್ಟ್ ಶೇಡ್. ಯು ಕ್ಯಾನ್ ಫೋಕಸ್ ಆನ್ ಈಚ್ ಅಂಡ್ ಎವ್ರಿ ಸ್ಟೆಪ್. ನಾನು ಪಾರ್ಟ್ ಬೈ ಪಾರ್ಟೇ ಹೋಗ್ತೀನಿ. ಸೊ ಈ ಟೆಕ್ನಿಕ್ ಡೆಫಿನೆಟ್ಲಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ಸ್ನ ಕೂಡ ಕೊಡುತ್ತೆ. See, always create a first layer. First layer ಅಂತಂದ್ರೆ ಏನು ಹೇಳಿ, ಒಂದು ಥಿನ್ ಲೇಯರ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಸ್ಕಿನ್ನಿಗೆ ಎಷ್ಟು ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ನಮಗೆ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂತ ಹೇಳಿ. ಸೊ ಅನ್ನೆಸೆಸರಿ ನನ್ನ ಹತ್ರ ಫೌಂಡೇಶನ್ ಇದೆ ಅಂದರೆ ಅಗೇನ್
don't dump the product. Okay, see, you can see just in a one layer using H2 1 to 3 drops foundation. So almost coverage ಸಿಕ್ಕಿದೆಯಾ ನಿಮಗೆ? It is a very good coverage, right? So ಇದಾದ್ಮೇಲೆ you can decide ನಿಮ್ಗೆ ಇನ್ನೂ ಒಂದಷ್ಟು ಕವರೇಜ್ ಬೇಕಾ ಬೇಡವಾ ಅಂತ ಹೇಳಿ. ಓಕೆನಾ? ನೋಡ್ತೀನಿ ಫಸ್ಟ್ ಒಂದ್ಸಲಿ ನಾನು ಇಫ್ ಐ ರಿಕ್ವೈರ್ಡ್ ಸಮ್ ಮೋರ್ ಪ್ರಾಡಕ್ಟ್ ನಾನು ಏನು ಮಾಡ್ತೀನಿ ಐ ವಿಲ್ ಆ್ಯಡ್. ಸೊ ಐ ಥಾಟ್ ಫಾರ್ ದಿಸ್ ಲೈಟಿಂಗ್ ದಿಸ್ ಇವೆಂಟ್ ಐ ನೀಡ್ ಲಿಟಲ್ ಮೋರ್ ಆಫ್ ಕವರೇಜ್. ಇನ್ ಕೇಸ್ ಏನಾದರೂ ಇವರು ಬ್ರೈಟ್ ಆಗಿದ್ರೆ ನಾನು ಏನು ಮಾಡ್ತಿದ್ದೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಿದ್ದೆ. ಇಟ್ ಈಸ್ ಅ ವೆರಿ ಗುಡ್ ಕವರೇಜ್. ಆ್ಯಂಡ್ ನೀವು ನೋಡ್ಬೋದು ನವ ಡೇಸ್ ಬ್ರೈಟ್ಸ್ ಎಲ್ಲ ಏನು ಡಿಮ್ಯಾಂಡ್ ಮಾಡ್ತಾರೆ ಹೇಳಿ? ಏನು ಡಿಮ್ಯಾಂಡ್ ಮಾಡ್ತಾರೆ ಬ್ರೈಟ್ಸ್ ಎಲ್ಲ? ನ್ಯಾಚುರಲ್ ಲುಕ್. Correct? So they don't require heavy finishing. Correct alla? So one question ಕೇಳಾ? Yes. ಎಷ್ಟು ಜನ ಯಾಕಪ್ಪ ನಾಟ್ಸ್ ಫೌಂಡೇಶನ್ ಬೇಕು, ತುಂಬಾ ಕಾಸ್ಟ್ಲಿ ಇರೋದ್ರಲ್ಲ ಮ್ಯಾನೇಜ್ ಮಾಡೋಣ ಅಂತ ಅನ್ಕೊಳ್ತೀರಾ? ಸ್ವಲ್ಪ ಕಮ್ಮಿ ಜನ ಅಷ್ಟೇನಾ? ಓಕೆ, ನಾನು ಆನೆಸ್ಟ್ ಆಗಿ ಆನ್ಸರ್ ಮಾಡಿರೋರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಯೂಶಲಿ ನಮಗೆ ಇದೊಂದು ಥಾಟ್ ಇರುತ್ತೆ, ಅಯ್ಯೋ ಲಕ್ಸುರಿ ಬ್ರ್ಯಾಂಡಾ, ಅಷ್ಟೊಂದ ಹೆಂಗಪ್ಪ ಇನ್ವೆಸ್ಟ್ ಮಾಡೋದು, ನಾವು ತುಂಬಾ ಬಿಗಿನರ್ ಇದ್ದೀವಿ, ಆಗಲ್ಲ ನಮ್ಮ ಕೈಲಿ ಅನ್ನೋದು. ಕರೆಕ್ಟ್ ಹೌದಾ? ಎಷ್ಟು ಡ್ರಾಪ್ಸ್ ಯೂಸ್ ಮಾಡಿದೆ? hardly 3 to 4 drops, right? One foundation if you cost around 4000 rupees ಅಂತಂದ್ರೂ ಎಷ್ಟು ಜನ ಬ್ರೈಟ್ ಮೇಲೆ ಯೂಸ್ ಮಾಡ್ಬೋದು? ಕರೆಕ್ಟ್? ಸೊ ನೀವು ನಿಮ್ಮ ಮೇಕಪ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಬೇಕಂದ್ರೆ ರೈಟ್ ಪ್ರಾಡಕ್ಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ 4000 rupees ಇನ್ವೆಸ್ಟ್ ಮಾಡಿದ್ರೆ ಯು ಕ್ಯಾನ್ ಅರ್ನ್ ಮೋರ್ ಮನಿ. 4000 ಇಂದ ಜಾಸ್ತಿನೇ ಅರ್ನ್ ಮಾಡಿರ್ತೀರ. ಕರೆಕ್ಟ್? ಸೊ ನಿಮ್ಮ ಒಂದು ಮೇಕಪ್ ಕ್ವಾಲಿಟಿ, ನಿಮ್ಮ ಪ್ರೊಫೈಲ್ ಬಿಲ್ಡ್ ಆಗಬೇಕು ಅಂದರೆ ನಿಮ್ಮ ಮೇಕಪ್ ಅಲ್ಲಿ ಆ ಬ್ರ್ಯಾಂಡ್ಸ್ನ ಆ್ಯಡ್ ಆನ್ ಮಾಡಿ ಕ್ವಾಲಿಟಿ ಇನ್ಕ್ರೀಸ್ ಮಾಡಿ. ಓಕೆ, ಸೊ ಐ ಆಮ್ ಯೂಸಿಂಗ್ ಕನ್ಸೀಲರ್ ಫ್ರಮ್ Too Faced. Concealer from Too Faced. And we can create amazing look using very budget friendly product also. So ಇದು ನಾನು ಆಲ್ರೆಡಿ ಮಾಡಿದ್ದೀನಿ, ನೀವು ನನ್ನ ಪೇಜ್ನ ಫಾಲೋ ಮಾಡಿದ್ರೆ ನೀವೆಲ್ಲ ನೋಡಿರ್ತೀರ. ಬಜೆಟ್ ಫ್ರೆಂಡ್ಲಿ ಕೂಡ ನಾವು ಹೆಂಗೆ ಕ್ರಿಯೇಟ್ ಮಾಡ್ಬೋದು ಲುಕ್ನ ಅಂತ, ರೈಟ್? ಸೊ ಶೇಡ್ ಪರ್ಲ್, ಶೇಡ್ ಪರ್ಲ್. ಕಾನ್ಸೆಪ್ಟ್ ಇವತ್ತು ನಾನು ತಲೆ ಇಟ್ಕೊಂಡಿರೋದು ಏನಂತಂದ್ರೆ, ನಮ್ಮ ಸೌತ್ ಇಂಡಿಯನ್ ಗರ್ಲ್ಸ್ ಯಾರಿದ್ದಾರೆ, ಈಗಿನ ಟ್ರೆಂಡ್ ಹುಡುಗಿರು ಮದುವೆ ಆಗ್ತಾ ಇದಾರಲ್ಲ, ಅವರೆಲ್ಲರಿಗೂ ಯಾವ ಥರ ಮೇಕಪ್ ಇಷ್ಟ? ಆ್ಯಸ್ ಪರ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಇಲ್ಲಿವರೆಗೂ ಬ್ರೈಡ್ಸ್ ಅಟೆಂಡ್ ಮಾಡಿರೋ ಪ್ರಕಾರ ಅವ್ರು ಏನಿಲ್ಲ ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಇದನ್ನು ಫಾಲೋ ಮಾಡಿದ್ರೆ ಟ್ರಸ್ಟ್ ಮೀ, ನಿಮಗೆ ಒಂದು ಬ್ರೈಡಿಂದ 10 ಬ್ರೈಡ್ ಆಗುತ್ತೆ. ಸೊ ಬ್ರೈಡಲ್ ವರ್ಕ್ ಯೂಶಲಿ ನಿಮಗೆ ಬರೋದೇ ರೆಫರೆನ್ಸಸ್ ಇಂದ. ಕರೆಕ್ಟಾ? ಸೊ ಏನಾದ್ರು ಕ್ವೆಶ್ಚನ್ ಕೇಳಬೇಕಾ ಭವ್ಯ ಅವ್ರನ್ನ? ಯಾರಾದ್ರೂ ಏನಾದ್ರು ಕ್ವೆಶ್ಚನ್ ಕೇಳಬೇಕಾ? ಏನಾದ್ರು ಕ್ವೆಶ್ಚನ್ಸ್ ಬಂತಾ? ಎಸ್ ಎಸ್ ಕೇಳಿ. ಯೂಶಲಿ ಇವಾಗ
ಆರ್ ಎಲ್ಸ್ ಪಂಜಾಬ್ ಆರ್ ಎಲ್ಸ್ ಪಿವಿ. ಈ 3 ಶೇಡ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಸೌತಿಗೆ, ಪರ್ಟಿಕ್ಯುಲರ್ ಆಗಿ ನಮ್ಮ ಸೌತ್ ಸೈಡ್ಗೆ. ಓಕೆ, ಸೊ ಯು ಕ್ಯಾನ್ ಸಿ ನಂದು ಹೈಲೈಟಿಂಗ್ ಆಗಿದೆ. ಸೊ ನಾವು ಟೆಲ್ ಮೀ, ಅವ್ರಿಗೆ ಕಾಂಟೋರಿಂಗ್ ರಿಕ್ವೈರ್ಮೆಂಟ್ ಇದೆಯಾ? ಹಾಂ, ಎಸ್ ಆರ್ ನೋ? ನೋ ರೈಟ್? ಯಾಕೆ? ಹಾಂ, ಬಿಕಾಸ್ ಅವ್ರ ಫೇಸ್ ಶೇಪ್ ಹೇಗಿದೆ ಆಲ್ರೆಡಿ, ಇಟ್ ಈಸ್ ಟೂ ಸ್ಲಿಮ್ ಆ್ಯಂಡ್ ಓವಲ್ ಆ್ಯಂಡ್ ನೀವು ನೋಡ್ಬೋದು ಶಿ ಹ್ಯಾಸ್ ಅ ವೆರಿ ಗುಡ್ ಜಾ ಲೈನ್ ಹಿಯರ್. ಕರೆಕ್ಟ್ ಅಲ್ವಾ? ಸೊ ನಾನೇನಾದರೂ ಇವಾಗ ಕ್ರೀಮ್ ಕಾಂಟೂರಿಂಗ್ ಎಲ್ಲ ಮಾಡಿದ್ರೆ ಏನಾಗುತ್ತೆ? ಇನ್ನು ಮುಖ ಸಣ್ಣ ಆಗುತ್ತೆ. ಕರೆಕ್ಟ್? ಸೊ ನೀವು ಮೇ ಬಿ ನನ್ನ ಟೆಕ್ನಿಕ್ನ ಅರ್ಥ ಮಾಡ್ಕೋತಿದ್ದೀರಾ ಅಂತ ಅನ್ಸುತ್ತೆ, ರೈಟ್? ಸೊ ನಾನು ಯಾವಾಗಲೂ ಮೇಕಪ್ ಮಾಡೋದು ಹೇಗೆ ಅಂತಂದರೆ, ಅಕಾರ್ಡಿಂಗ್ ಟು ದ ಫೇಸ್ ಶೇಪ್ಸ್, ಅಕಾರ್ಡಿಂಗ್ ಟು ದ ಕ್ಲೈಂಟ್ ರಿಕ್ವೈರ್ಮೆಂಟ್, ಸೊ ಆ್ಯಂಡ್ ಅವ್ರ ಔಟ್ಫಿಟ್, ಅವ್ರು ಏನು ಈವೆಂಟಿಗೆ ಹೋಗ್ತಾ ಇದ್ದಾರೆ, ಇದನ್ನೆಲ್ಲ ಜಡ್ಜ್ ಮಾಡಿನೇ ನಾನು ಯೂಶ್ವಲಿ ಮೇಕಪ್ನ ಮಾಡೋದು. ಸೊ ಅನ್ನೆಸೆಸರಿ ನನಗಿವಾಗ ನಾನು ನಿಮ್ಮೆಲ್ಲರಿಗೂ ಕಾಂಟೋರಿಂಗ್ ಹೇಳ್ಕೊಡ್ಲೇಬೇಕು ಅಂತ ಹೇಳಿ ಇಫ್ ಐ ಡೂ ಕಾಂಟೋರಿಂಗ್, ಐ ಆಮ್ ನಾಟ್ ಅ ಪರ್ಫೆಕ್ಟ್ ಆರ್ಟಿಸ್ಟ್. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈಗ ಟ್ರೆಂಡ್ ಚೇಂಜ್ ಆಗಿದೆ, ಮೇಕಪ್ ಎಲ್ಲ ಬಂದ್ಬಿಟ್ಟು ಮಾಡ್ರನ್ ಟೆಕ್ನಿಕ್ಸ್ ಆಗಿದೆ. ಸೊ ಮೊದಲೆಲ್ಲ ಇದ್ದಿದ್ದು ಇಟ್ ಇಸ್ ಆರ್ ಟ್ರೆಡಿಷನಲ್ ಟೆಕ್ನಿಕ್ಸ್. ಕರೆಕ್ಟ್? ಟ್ರೆಡಿಷ್ನಲಿ ತುಂಬ ಸ್ಟೆಪ್ಸು, ತುಂಬ ಪ್ರಾಡಕ್ಟ್ಸ್ ಎಲ್ಲ ಆಗ್ತಾ ಇದ್ವಿ ನಾವು. ಬಟ್ now the trend is changed. And ನಾನು ಯೂಸ್ ಮಾಡ್ತಿರೋ ಪೌಡರ್ ಲಾರಾ ಮಾರ್ಸಿಯಾ. See, this is one of my favorite product and I am completely transparent today. So ನನ್ನ ಬ್ರೈಡ್ಸಿಗೆ ನಾನು ಏನು ಯೂಸ್ ಮಾಡ್ತೀನಿ, ಸೊ ಅದನ್ನು ಮಾತ್ರ ಇವತ್ತು ನಿಮಗೆ ನಾನು ಇಲ್ಲಿ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದು ಬ್ಯೂಟಿ ಎಕ್ಸ್ಪೋ. ನಾನು ಯಾಕೆ ತುಂಬ ಟೆಕ್ನಿಕ್ಸ್ನ ಬಿಟ್ಕೊಡ್ಬೇಕು, ತುಂಬ ಪ್ರಾಡಕ್ಟ್ಸ್ನ ಬಿಟ್ಕೊಡ್ಬೇಕು ಅನ್ನೋ ಯಾವ ಥಾಟ್ಸು ಇಲ್ಲ. ಸೊ ದಿಸ್ ಈಸ್ ಆಲ್ ಮೈ ಬ್ರೈಡಲ್ ಕಿಟ್. ನಾನೇನು ಬ್ರೈಡಿಗೆ ತೊಗೊಂಡೋಗ್ತೀನಿ, ದ ಸೇಮ್ ಕಿಟ್. ಸೊ ಬೇಸಿಗೆ ಎಲ್ಲರಿಗೂ ಖುಷಿಯಾಗಿದೆಯಾ? ಹೇಗಿದೆ ಬೇಸು? ಇಟ್ ಈಸ್ ಟೂ ನ್ಯಾಚುರಲ್, ರೈಟ್? ಸೊ ನೀವು ಕ್ಲೋಸಲ್ಲಿ ನೋಡಿದ್ರೆ ಯು ಕ್ಯಾನ್ ಫೀಲ್ ಇಟ್ ಇಸ್ ಅ ಸ್ಕಿನ್. ಯು ವೋಂಟ್ ಫೀಲ್ ಇಟ್ ಇಸ್ ಅ ಮೇಕಪ್ ಅಂತ, ಲೇಯರ್ ಅಂತ ನಿಮಗೆ ಬ್ಲೆಂಡರ್ ಅಲ್ಲ, ನಿಮಗೆ ಲೇಯರ್ ಅಂತ ಫೀಲ್ ಆಗೋದಿಲ್ಲ. ಐ ವಿಲ್ ಗಿವ್ ಒನ್ ಆಪರ್ಚುನಿಟಿ, ಯಾರಾದರೂ ಒಬ್ರಿಗೆ ಆರ್ ಎಲ್ಸ್ ಇಬ್ರಿಗೆ, they can come to the stage and they can see the skin. ಯಾರಾದರೂ ಇಬ್ರು ಮಾತ್ರ, ಓನ್ಲಿ 2. ಆಮೇಲೆ ವೈಭವ್ ಅವರು BBA ಅವರು ನನ್ನ ನೋಡಿಸ್ಬಿಡ್ತಾರೆ. Come close. ನೀವೇಂತ ಬಂದಿದ್ದು? ಸ್ಕಿನ್ ನೋಡುತ್ತಾನೆ? ಹಾಂ, ಹೇಗಿದೆ ಸ್ಕಿನ್ನು? ಇಟ್ ಇಸ್ ನ್ಯಾಚುರಲ್, ರೈಟ್? ಸೊ ಹೇಳಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಹಾಂ, ಹೀಗಿಲ್ಲ, ಇಟ್ ಇಸ್ ಟು ನಾರ್ಮಲ್, ರೈಟ್? ಲೈನ್ಸ್ ಇಸ್ ಅ ವೆರಿ ಕಾಮನ್ ಥಿಂಗ್. ಸಿ, ಒಂದು ತಿಳ್ಕೊಳ್ಳಿ, ನಾವೆಲ್ಲ ಯಾರು? ಮೇಕಪ್ ಆರ್ಟಿಸ್ಟ್. ಕರೆಕ್ಟ್? ಸೊ ನಾವು ಡಾಕ್ಟರ್ಸ ಸರ್ಜರಿ ಮಾಡೋಣ ಅಂತಂದರೆ, ಇಫ್ ಐ ಹ್ಯಾವ್ ಅ ಚಾನ್ಸ್ ಐ ಕ್ಯಾನ್ ಸರ್ಜರಿ ಟು ಮೈ ಸೆಲ್ಫ್, ಫುಲ್ ಫೇರ್ ಆಗಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಫೀಚರ್ಸ್ ಎಲ್ಲನೂ. ಸೊ ವಿ ಆರ್ ಜಸ್ಟ್ ಅ ಮೇಕಪ್ ಆರ್ಟಿಸ್ಟ್. ವಿ ಕ್ಯಾನ್ ಎನ್ಹಾನ್ಸ್ ದ ಮೇಕಪ್, ವಿ ಕ್ಯಾನ್ ಎನ್ಹಾನ್ಸ್ ದ ಫೀಚರ್ಸ್, ಬಟ್ ನಾವು ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀವಿ ಅನ್ನೋದು ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್, ಭ್ರಮೆ. See, we can give a very natural look using a white technique. ಅರ್ಥ ಆಗ್ತಿದೆಯಾ? See, it looks so natural. So ಇವಾಗ ಏನು ನಾವು ಪೌಡರ್ ಹಾಕಿದ್ದೀವಿ, ಸೊ ಸ್ವಲ್ಪ ಆದಮೇಲೆ ಏನಾಗುತ್ತೆ, ದಟ್ ವಿಲ್ ಸೆಟಲ್ ಡೌನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನೀವು. ಸೊ ಎಕ್ಸೆಸ್ ಪೌಡರ್ ಏನಿದೆ, ಐ ಆಮ್ ಜಸ್ಟ್ ರಿಮೂವಿಂಗ್ ಆಲ್ ಪ್ರಾಡಕ್ಟ್.
ಸಿ ಇವಾಗ ನೀವು ನೋಡಿ ಅವ್ರು ಬಿಫೋರ್ ಬಂದು ಕೂತಾಗ್ಲೂ ಈಗಲೂ ಇಟ್ ಈಸ್ ಆಲ್ರೆಡಿ ಸಮಥಿಂಗ್ ಲೈಕ್ ಸ್ಕಲ್ಟೆಡ್ ಲುಕ್ ರೈಟ್. ಇಲ್ಲಿ ಕಾಂಟರ್ಸ್ ಕಾಣಿಸ್ತಿದ್ಯಾ ಬಿಕಾಸ್ ಆಫ್ ದ ಫೌಂಡೇಶನ್. ಸೊ ಲಿಫ್ಟ್ ಆಗಿದೆ ಲುಕ್ಕು. ಇಷ್ಟು ಸಾಕು ಇವ್ರ ಫೇಸಿಗೆ. ಇದಕ್ಕಿಂತ ನಾವೇನಾದರೂ ತುಂಬ ಡಂಪ್ ಮಾಡಿದ್ರೆ ಟ್ರಸ್ಟ್ ಮೀ ಇಷ್ಟ ಆಗಲ್ಲ. ಆ್ಯಂಡ್ ನ್ಯಾಚುರಲ್ ಮೇಕಪ್ ಇಷ್ಟಪಡೋರು ಕೈ ಎತ್ತಿ. ಓ ಮೈ ಗಾಡ್. ಹೆವಿ ಮೇಕಪ್ ಇಷ್ಟಪಡೋರು? ಯು ಲೈಕ್ ಹೆವಿ ಮೇಕಪ್. ಓಕೆ, ಎಲ್ಲೋ ಇಬ್ಬರು ಮಾತ್ರ ಇದ್ದಾರೆ ರೈಟ್. ಸೊ ಐ ಆಮ್ ಯೂಸಿಂಗ್ ಸೆಟ್ಟಿಂಗ್ ಸ್ಪ್ರೇ ಬಿಕಾಸ್ ನಾನೇನು ಪೌಡರ್ಸ್ ಯೂಸ್ ಮಾಡಿದೆ ಅದೆಲ್ಲ ಪ್ರಾಪರಾಗಿ ಲಾಕ್ ಆಗಲಿ ಅಂತ ಹೇಳಿ. ಆ್ಯಂಡ್ ಐ ಯೂಸ್ಡ್ ಅರ್ಬನ್ ಡಿಕೆ ಆಲ್ ನೈಟರ್. ಓಕೆನಾ? ಸೊ ಈಗ ಐಸ್ ಬಿಡೋಣ. ಓಕೆ, ಮೈ ಟೆಕ್ನಿಕ್ ನಾನೇನು ಮಾಡಿದ್ದೀನಿ, ಇದು ಫುಲ್ ಸೆಟಲ್ ಡೌನ್ ಆಗಬೇಕು. ಫೈನಲಿ ನೀವು ಹತ್ರದಿಂದ ನೋಡಿದಾಗ ಇನ್ನೂ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಇದು ನನ್ನ ಟೆಕ್ನಿಕ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಏನು ಐ ಮೇಕಪ್ನ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನಿಲ್ಲಿ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ. ನಾರ್ಸ್ ಸಾಫ್ಟ್ ಮ್ಯಾಟ್ ಕನ್ಸೀಲರ್. ನಾರ್ಸ್ ಸಾಫ್ಟ್ ಮ್ಯಾಟ್ ಕನ್ಸೀಲರ್. ಶೇಡ್ ಕಸ್ಟರ್ಡ್. ಸೊ ಇಲ್ಲಿ ನನ್ನ ಹತ್ರ ನಾರ್ಸ್ ಇಲ್ಲ ಮೇಡಮ್ ಅಂತಂದರೆ ನೀವು ಆರಾಮಾಗಿ ದಮ್ಮ ಪ್ಯಾಲೆಟ್ ಇರುತ್ತಲ್ವ ನಿಮ್ಮ ಹತ್ರ, ಅದನ್ನ ಯೂಸ್ ಮಾಡ್ಬೋದು. ಓಕೆ, ಮೇಕಪ್ಗೆ. ಸೊ ಯಾರಾದರೂ ಸಜೆಸ್ಟ್ ಮಾಡ್ತೀರಾ ನನಗೆ ಏನು ಐ ಮೇಕಪ್ ಮಾಡೋಣ ಅಂತ? ಸೊ ಐ ಲವ್ ಶಾಪರೆಲ್ ಪ್ಯಾಲೆಟ್ಸ್. ಟ್ರಸ್ಟ್ ಮೀ, ನೀವೇನಾದ್ರು ಗ್ಲಿಟರ್ಸ್ ಶಿಮರ್ಸ್ ಒಳ್ಳೆ ಐ ಪ್ಯಾಲೆಟ್ ಬೇಕು ನನಗೆ ಅಂತಂದರೆ ಗೋ ವಿತ್ ಶಾಪರೆಲ್. ಸಕಲಾಗಿರುತ್ತೆ ಅವ್ರ ಗ್ಲಿಟರ್ಸ್ ಎಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನೀವು ನೋಡ್ಬೋದು ನಾನು ಯೂಸ್ ಮಾಡುವಂಥ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಐ ಮೇಕಪ್ಗೆ ಪರ್ಟಿಕ್ಯುಲರ್ ಆಗಿ ಫ್ರಮ್ ಶಾಪರೆಲ್. ಇದು ಓಪನ್ ಮಾಡಿ. ಸೊ ಸ್ಯಾರಿ ಯಾವ ಕಲರ್ ಇದೆ? ರೆಡ್ ಆ್ಯಂಡ್ ಸಮಥಿಂಗ್ ಗ್ರೀನ್ ರೈಟ್. ಸೊ ಗ್ರೀನ್ ಮಾಡೋಣವಾ? ನೋ ರೈಟ್, ಗ್ರೀನ್ ನಮ್ಮ ಬ್ರೈಡಲ್ ಸೂಟ್ ಆಗತ್ತಾ? ನೋ ರೈಟ್, ರೆಡ್ ಮಾಡೋಣವಾ? ಹಾಂ, ವಿ ಕ್ಯಾನ್ ಡ್ಯೂ ರೆಡ್. ಸೊ ಮೇಡಮ್ ಇಲ್ಲ ಮೇಡಮ್ ನಂಗೆ ರೆಡ್ ಕೂಡ ತುಂಬ ಹೆವಿ ಅನಿಸುತ್ತೆ ಅಂದರೆ ಯು ಕ್ಯಾನ್ ಶಿಫ್ಟ್ ಟು ಬ್ರೌನ್ಸ್. ಬ್ರೌನ್ ಈಸ್ ಅ ವೆರಿ, ನಾನು ಏನಂತೀನಿ ಗೊತ್ತಾ, ಬ್ರೌನ್ನ ಇಟ್ ಇಸ್ ಅ ಫಾದರ್ ಕಲರ್ ಅಂತೀನಿ ನಾನು. ಇಟ್ ಸೂಟ್ಸ್ ಫಾರ್ ಎವ್ರಿ ಒನ್, ಎವ್ರಿ ಅಟೈರ್, ಎಲ್ಲ ಥರ ಲುಕ್ಗೂ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಓಕೆ, ಸೊ ವಿಲ್ ಗೋ ವಿತ್ ದ ಬ್ರೌನ್ಸ್. ನನಗೆ ಯೂಶಲಿ ಬ್ರೌನ್ಸ್ ಇಷ್ಟ. ಸೊ ವಿಲ್ ಗೋ ವಿತ್ ದ ಬ್ರೌನ್ಸ್. ಸೊ ನಾನು ಯೂಸ್ ಮಾಡ್ತಿದ್ದೀನಿ ಫ್ರಮ್ ಶಾಪರೆಲ್ ಐ ಪ್ಯಾಲೆಟ್. ಸೊ ಬ್ರೌನ್ಸಿಗೆ ಹೋಗೋಣ. ಸೊ ಕಟ್ ಕ್ರೀಸ್ ಎಲ್ಲ ಇಷ್ಟನಾ ತುಂಬ ಎಲ್ಲರಿಗೂ? ಶ್ಯೂರ್. ಸೊ ಎಷ್ಟು ಜನಕ್ಕೆ ಐ ಮೇಕಪ್ ಫೇಸ್ ಮೇಲೆ ಬಿದ್ದುಬಿಡುತ್ತೆ ಅಂತ ಭಯ ಇದೆ? ಆಲ್ಮೋಸ್ಟ್ ಎಲ್ಲರಿಗೂ. ಯಾಕೆ ಬೀಳುತ್ತೆ? ಎನಿ ರೀಸನ್ಸ್? ಸಿ ರೀಸನ್ಸ್ ಏನಿರುತ್ತೆ ಅಂದರೆ ಯೂಶಲಿ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ನೀವು ಚೂಸ್ ಮಾಡುವಂಥ ಐ ಪ್ಯಾಲೆಟ್. ಓಕೆ, ಅದ್ರ ಕ್ವಾಲಿಟಿ ಏನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ, ಪೌಡರ್ ಲೈಕ್ ಆ ಪಾರ್ಟಿಕಲ್ಸ್ ಫೇಸ್ ಮೇಲೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಪಾರ್ಟ್ ಏನು ಗೊತ್ತಾ, ಡೈರೆಕ್ಟಾಗಿ ಪ್ರಾಡಕ್ಟ್ ತಗೋತೀರಾ, ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಬ್ಲೆಂಡಿಂಗ್. ಅದನ್ನು ಯಾವತ್ತೂ ಮಾಡಬಾರ್ದು. ಯು ಶುಡ್ ಡೆಪಾಸಿಟ್. ನೀವು ನೋಡಿದ್ರೆ ಫಸ್ಟ್ ನಾನು ಏನು ಮಾಡಿದೆ, ಡೆಪಾಸಿಟ್ ಮಾಡಿದೆ, ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಬ್ಲೆಂಡಿಂಗ್. ಈ ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ
ಡೆಫಿನೆಟ್ಲಿ ನೀವು ಆರಾಮಾಗಿ ಫೇಸ್ ಮೇಕಪ್ ಮುಗಿಸಿ ಐ ಮೇಕಪ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಅಲ್ವಾ? ಸೊ ನಾನು ಏನು ಮಾಡ್ತಿದ್ದೀನಿ, ಒಂದು ಡಾರ್ಕರ್ ಬ್ರೌನ್ ತಗೊಂಡೆ. ಸೊ ನಾನಿವಾಗ ಏನು ಮಾಡ್ತಿದ್ದೀನಿ, ಐ ಆಮ್ ಟೇಕಿಂಗ್ ಲೈಟರ್ ಬ್ರೌನ್ ಆ್ಯಂಡ್ ನನ್ನ ಒಂದು ಟೆಕ್ನಿಕ್ ಏನು ಗೊತ್ತಾ, ಫಸ್ಟ್ ನಾನು ಮ್ಯಾಪಿಂಗ್ ಮಾಡ್ತೀನಿ ಐ ಮೇಕಪ್ ಮಾಡುವಾಗ. ಮ್ಯಾಪಿಂಗ್ ಅಂದರೆ ಗೊತ್ತಾ, ಯಾವ ಕಲರ್ ಯಾವ ಒಂದು ಪ್ಲೇಸಲ್ಲಿ ಇರಬೇಕು ಅಂತ ನಾವು ಮ್ಯಾಪಿಂಗ್ ಮಾಡಿ ನಂತರ ನಾವು ಮೇಕಪ್ ಮಾಡಿದ್ರೆ ಯು ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್. ಇಲ್ಲಾಂದರೆ ಯೂಶ್ವಲಿ ಏನಾಗುತ್ತೆ, ಇನ್ನರ್ ಕಾರ್ನರಿಗೆ ಬರೋದು, ಔಟ್ಡೋರ್ ಹೋಗ್ಬಿಡೋದು ಫುಲ್ಲು, ಆ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡಿದ್ದೀನಿ ಎಲ್ಲರೂ ಐ ಕ್ಲೋಸ್ ಮಾಡಿನೇ ಮೇಕಪ್ ಮಾಡ್ತಿರ್ತಾರೆ, ಕರೆಕ್ಟ್, ಐ ಮೇಕಪ್ನ. ಬಟ್ ನಾನು ಮೇಕಪ್ ಮಾಡುವಾಗ ಐ ಯೂಶ್ವಲಿ ಪ್ರಿಫರ್ ಐಸ್ ಓಪನ್ ಮಾಡ್ತಾ ಇರಬೇಕು, ಮಾರ್ಕಿಂಗ್ ಮಾಡ್ಕೊತಾ ಇರಬೇಕು, ದೆನ್ ಓನ್ಲಿ ದ ಪರ್ಫೆಕ್ಟ್ ಐ ಮೇಕಪ್ ವಿಲ್ ಕಮ್. ಸೊ ನೀವು ನೋಡ್ತಿರ್ಬೋದು ನಾನಿಲ್ಲಿ ಫುಲ್ ಕಟ್, ಏನು ಆಫ್ ಕಟ್ ಕ್ರೀಸ್ ಥರನೇ, ಬಟ್ ಇಟ್ ಈಸ್ ಅ ವೆರಿ ಸಿಂಪಲ್ ಟೆಕ್ನಿಕ್ ಟು ಕ್ರಿಯೇಟ್ ಅ ಆಫ್ ಕಟ್ ಕ್ರೀಸ್. ಇದನ್ನು ನಾವು ಸಿಂಪಲ್ ಐ ಮೇಕಪ್ ಅಂತ ಹೇಳಿ ಕೂಡ ಕರಿಬೋದು. ಸೊ ಯು ಕ್ಯಾನ್ ಸಿ ಐ ಡನ್ ಅ ಮಾರ್ಕಿಂಗ್, ಡಾರ್ಕರ್ ಬ್ರೌನ್ ಎಲ್ಲಿರಬೇಕು, ಮೀಡಿಯಂ ಬ್ರೌನ್ ಎಲ್ಲಿರಬೇಕು, ಆ್ಯಂಡ್ ಐ ಯೂಸ್ಡ್ ಆರೆಂಜ್ ಅದೆಲ್ಲಿರಬೇಕು. ಸೊ ದಿಸ್ ಇಸ್ ಅ ಫಸ್ಟ್ ಟೆಕ್ನಿಕ್ ಐ ಯೂಶಲಿ ಫಾಲೋ. ಓಕೆ, ಮ್ಯಾಪಿಂಗ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಐ ವಿಲ್ ಸ್ಟಾರ್ಟ್ ಪುಟ್ ಪ್ರಾಡಕ್ಟ್ಸ್. ಈಗ ಪ್ರಾಡಕ್ಟ್ಸ್ನ ನಾನು ಎಷ್ಟು ಕ್ವಾಂಟಿಟಿ ಆಫ್ ಪಿಗ್ಮೆಂಟ್ಸ್ನ ಕೂರಿಸ್ಬೇಕು ಅಂತ ಐ ವಿಲ್ ಫೋಕಸ್. ಸೊ ಡಾರ್ಕರ್ ಬ್ರೌನ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಎಗೈನ್ ನಾನು ಐ ಆಮ್ ಪುಟ್ಟಿಂಗ್ ಇನ್ ಅ ಔಟರ್ ಕಾರ್ನರ್. ಸೊ ನೀವು ನೋಡ್ತಿದ್ದೀರಾ ಔಟರ್ ಕಾರ್ನರಲ್ಲಿ ಮಾತ್ರ ಇದೆ, ಕರೆಕ್ಟ್? ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಾನು ಮೀಡಿಯಂ ಬ್ರೌನ್, ಆ್ಯಂಡ್ ಬ್ರಷಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಮೇಕಪ್ ಮಾಡುವಾಗ. ಸೊ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಯಾವ ಥರ ಇದೆ ನಂದು ಐ ಬ್ರಷಸ್ ಅಂತ? ಯಾರಾದರೂ ಹೇಳ್ತೀರಾ? ಫ್ಲಫಿ ಆ್ಯಂಡ್ ಸ್ಮಾಲ್. ಇಟ್ ಈಸ್ 2 ಸ್ಮಾಲ್ ಬ್ರಷಸ್, ಕರೆಕ್ಟ್? ಸಿ, ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಇಟ್ ಈಸ್ ಅ ವೆರಿ ಸ್ಮಾಲ್ ಬ್ರಷಸ್ ಐ ಯೂಶಲಿ ಯೂಸ್. ಸೊ ಯಾವಾಗಲೂ ಅಷ್ಟೇ ಮೈ ಸಜೆಷನ್, ಇಫ್ ಯು ವಾಂಟ್ ಟು ಡೂ ಅ ವೆರಿ ಗುಡ್ ಐ ಮೇಕಪ್, ನೀವೇನಾದರೂ ಬಿಗಿನರ್ ಆಗಿದ್ರೆ ಗೋ ವಿತ್ ಅ ಸ್ಮಾಲ್ ಬ್ರಷಸ್. ಆ್ಯಂಡ್ ನಾನು ಯೂಶ್ವಲಿ ಬ್ರ್ಯಾಂಡ್ಸ್ನೆಲ್ಲ ನೋಡೋದೇ ಇಲ್ಲ. ನನ್ನ ಬ್ರಷ್ ಇಷ್ಟ ಆಯಿತಾ ತೊಗೊಳ್ತಾ ಇರ್ತೀನಿ, ಅದೇ ತೊಗೊಳ್ಬೇಕು, ಇದೇ ತೊಗೊಳ್ಬೇಕು, ಖಂಡಿತ ಅದನ್ನೆಲ್ಲ ನಾನು ಯೂಶ್ವಲಿ ಫಾಲೋ ಮಾಡೋದೇ ಇಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ಟಿಲ್ ನನಗೆ ಒಂದು ಜಡ್ಜ್ಮೆಂಟ್ ಇದೆ ತಲೆಯಲ್ಲಿ, ನಾನು ಐ ಮೇಕಪ್ ಹೀಗೆ ಬರಬೇಕು, ಇಷ್ಟೇ ಕಲರ್ಸ್ ಇರಬೇಕು ಅಂತ. ಸೊ ಆ ಜಡ್ಜ್ಮೆಂಟ್ ಬರೋವರೆಗೂ ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ಕೀಪ್ ಬ್ಲೆಂಡಿಂಗ್, ಕರೆಕ್ಟ್? ಸೊ ನೀವು ನೋಡ್ತಿರ್ಬೋದು ಪ್ರೀವಿಯಸ್ ಕಲರ್ಗೆ ಹೋಗ್ತೀನಿ, ಬ್ಲೆಂಡ್ ಮಾಡ್ತೀನಿ, ಕರೆಕ್ಟಾ? ದಿಸ್ ಈಸ್ ದ ಟೆಕ್ನಿಕ್. ಇಫ್ ಯು ಫಾಲೋ ದಿಸ್, ಇಫ್ ಯು ಆರ್ ಅ ಬಿಗಿನರ್, ನಾನು ಆ್ಯಕ್ಚುಲಿ ಬಿಗಿನರ್ಗೆ ಹೆಂಗೆ ಹೇಳ್ಕೊಡ್ಬೇಕೋ ಹಾಗೆ ಐ ಮೇಕಪ್ ಹೇಳ್ಕೊಡ್ತಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗ್ತಿದೆಯಾ? ಶೋರ್? ಮೋಸ್ಟ್ ಆಫ್ ದ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಕೂಡ ಮಾಡೋ ಮಿಸ್ಟೇಕ್ನ ನಾನು ನೋಡಿದ್ದೀನಿ. ಪ್ರಾಡಕ್ಟ್ಸ್ನ ನೀವು ತೊಗೊಳೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಮೇಡಮ್ ನನಗೆ ಬ್ರೌನ್ ಹೇಳಿದ್ದಾರೆ, ಮೇಡಮ್ ನನಗೆ ಲೈಟರ್ ಬ್ರೌನ್ ಹೇಳಿದ್ದಾರೆ, ಇದನ್ನ ಹಾಕಬೇಕು, ಇಷ್ಟನ್ನ ಹಾಕಬೇಕು ಅಂತ ಮಾತ್ರ ಯು ಪೀಪಲ್ ಫೋಕಸ್, ಕರೆಕ್ಟ್? ಹೌದಾ? ಬಟ್ ಯೂಶಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನೀವೆಷ್ಟು ನೀಟಾಗಿ ಬ್ಲೆಂಡ್ ಮಾಡಿರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕಲಿಯುವಾಗ ನಾನು ಯೂಶಲಿ ಸಜೆಸ್ಟ್ ಮಾಡೋದು ಏನಂತಂದರೆ ಹ್ಯಾಂಡ್ಸ್ನ ಅಬ್ಸರ್ವ್ ಮಾಡಿ. ಸೊ ಹೇಗೆ ಬ್ಲೆಂಡ್ ಮಾಡ್ತಿದ್ದಾರೆ, ಯಾವ ರೀತಿ ಬ್ಲೆಂಡ್ ಮಾಡ್ತಿದ್ದಾರೆ, ಸೊ ಆ ಟೆಕ್ನಿಕ್ನ ಫಾಲೋ ಮಾಡಿ. ಆ್ಯಂಡ್ ಶಿಮರ್ ಅಗೈನ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಶಾಪರಲ್. ಆ್ಯಂಡ್ ಟ್ರಸ್ಟ್ ಮೀ, ನಾನು ಯಾವ ಬ್ರ್ಯಾಂಡು ಪ್ರಮೋಷನ್ ಮಾಡೋಕ್ಕೆ ಬಂದಿಲ್ಲ. ಸೊ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಏನಿದೆ, ಐ ಆಮ್ ಜಸ್ಟ್ ಯೂಸಿಂಗ್ ದೋಸ್ ಪ್ರಾಡಕ್ಟ್ಸ್.
ಸೀದಾ ಪಿಗ್ಮೆಂಟ್ ಇಷ್ಟ ಆಗುತ್ತಾ ಆಗಲ್ವಾ? ಚೆನ್ನಾಗಿದೆಯಾ ಪಿಗ್ಮೆಂಟು? ನೈಸ್ ರೈಟ್? ಸೊ ಈ ಥರ ಪಿಗ್ಮೆಂಟ್ ಸಿಕ್ಕಿದ್ರೆ ಸಾಕ್ತಾನೆ ನಮ್ಮ ಬ್ರೈಡ್ಸ್ಗೆಲ್ಲ. ಸೊ ಐ ಆಮ್ ಸರ್ಚಿಂಗ್ ಫಾರ್ ಅ ವೆರಿ ಲೈಟ್ ಸಿಲ್ವರ್ ಕಲರ್. ನೋಡೋಣ ಹೇಗಿರುತ್ತೆ ಇದು ಅಂತ. ಸೊ ಇನ್ನರ್ ಕಾರ್ನರ್ ಅಲ್ಲಿ ನೀವು ನೋಡ್ಬೋದು ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಸಿಲ್ವರ್. ಕರೆಕ್ಟ್? So again ಮಾಡ್ತಾ ಇದೀನಿ. Again I am taking a darker brown color, you can see. Again I am blending. Correct? So again I am taking lighter brown. ಬೋರ್ ಆಗ್ತಿದ್ಯಾ? ಶೋರ್? ಅಯ್ಯೋ ಮ್ಯಾಮ್ ಬೆಳಗ್ಗೆಯಿಂದ ಕುತ್ಕೊಂಡು ಸಾಕಾಯ್ತು ಮೇಡಮ್, ಬೇಗ ಮುಗಿಸಿ. ಯಾವ್ದಾದ್ರು ಮೈಂಡ್ ವಾಯ್ಸ್ ಇದೆಯಾ ಆ ಥರ ಇಲ್ವಾ? ಸಿ ನೀವೆಲ್ಲ ಏನು ಮಾಡ್ತೀರಾ? ಇಫ್ ಯು ವಾಂಟ್ ಟು ಗಿವ್ ಅ ವೆರಿ ವಿಂಡ್ ಎಫೆಕ್ಟ್, ದಟ್ ಸ್ಟ್ರೈಟ್ ಎಫೆಕ್ಟ್ ಕೊಡಬೇಕು ಅಂದರೆ ಡಾರ್ಕ್ ಕಲರ್ಸ್ನ ಔಟ್ಸೈಡ್ ತೊಗೊಂಡು ಹೋಗ್ತೀರಾ. ಡೋಂಟ್ ಡೂ ದಟ್. ಸೊ ಲೈಟರ್ ವರ್ಷನ್ ಯೂಸ್ ಮಾಡಿರ್ತೀರಾ ಗೊತ್ತಾ? ಯೂಶಲಿ ಐ ಮೇಕಪ್ಗೆ ಎಷ್ಟು ಕಲರ್ ಚೆನ್ನಾಗಿರುತ್ತೆ? ಎಷ್ಟು ಕಲರ್ಸ್? ನಂಬರ್ ಆಫ್ ಕಲರ್ಸ್ ಹೇಳಿ ಯಾರಾದರೂ ಪ್ಲೀಸ್. ಮ್ಯಾಕ್ಸಿಮಮ್ 12 ಕೂಡ ಯೂಸ್ ಮಾಡ್ಬೋದು. ಮಿನಿಮಮ್ 3 ಇಸ್ ಫೈನ್. ಓಕೆ, ಸೊ ಮಿನಿಮಮ್ 3 ಕಲರ್ಸ್ ಇದ್ರೆ ಇಟ್ಸ್ ಲುಕ್ಸ್ ರಿಯಲಿ ಗುಡ್. ಹೇಗಿದೆ ಐ ಮೇಕಪ್ಪು? ಇಷ್ಟ ಆಯ್ತಾ? ಸಿ ನಾನು ಏನು ಮ್ಯಾಜಿಕ್ ಮಾಡಿಲ್ಲ ಇಲ್ಲಿ. ಮ್ಯಾಜಿಕ್ ಮಾಡಿದ್ದೇನು ಗೊತ್ತಾ? ದಟ್ ಶಿಮ್ಮರ್. ಕರೆಕ್ಟ್? ಶಿಮ್ಮರ್ ಹೇಳ್ಬೇಕಾ? ಇದು ಒಂದು ಶಾಪರೆಲ್ ಶೇಡ್ ಪ್ಯಾಷನೇಟ್. ಟ್ರಸ್ಟ್ ಮೀ, ನಿಮ್ಮ ಬ್ರೈಡಲ್ ವರ್ಕಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಿ ಯು ಡೋಂಟ್ ವಾಂಟ್ ಎನಿ ಗ್ಲಿಟರ್ಸ್. ಗ್ಲಿಟರ್ ಬೇಕಾ? ಪ್ಯಾಷನೇಟ್ ಶಾಪರೆಲ್ ಪ್ಯಾಷನೇಟ್. ಇವಾಗ ಹೇಳಿ ನನಗೆ, ನಿಮ್ಗೆ ಏನಾದರೂ ಗ್ಲಿಟರ್ ಬೇಕು ಅನಿಸ್ತಾ ಇದೆಯಾ? ಇದ್ರ ಮೇಲೆ ಗ್ಲಿಟರ್ ಬೇಕಾ? ನೀವು ರಿಕ್ವೈರ್ಡ್ ಬ್ರೈಡ್ಗೆ ಇದಕ್ಕಿಂತ ಏನಾದ್ರು ಗ್ಲಿಟರ್ ಕೊಟ್ಟರೆ ಏನು ಮಾಡ್ತಾರೆ ಹೇಳಿ? ನೀವು ಫಸ್ಟ್ ಹೋಗು ನೀನು ಈಚೆ ಅಂತ ಕಳಿಸ್ತಾರೆ ನಾವು. ಕರೆಕ್ಟಾ? ಸೊ ಅಗೈನ್ ನಾನು ಏನು ಮಾಡಿದ್ದೆ ಆ ಕಡೆ, ದಟ್ ಸೇಮ್ ಥಿಂಗ್. ಐ ಮೇಕಪ್ ಈಸಿನಾ ಹೇಳಿ? ಎಲ್ಲ ಈಸಿ ಆಗಿಲ್ವಾ? ನಮ್ಮ ಬ್ರೈಡ್ಸ್ ಎಲ್ಲ ಹೆಂಗ್ ಗೊತ್ತಾ, ನಮ್ಮ ಸೌತ್ ಬ್ರೈಡ್ಸ್ ಎಲ್ಲ ಅರ್ಧ ಗಂಟೆಗೆ ಬಂದ್ಬಿಡ್ತಾರೆ. ಮೇಡಮ್ ನಮ್ಗೆ ಟೈಮ್ ಆಗೋಯ್ತು ಅಂತಾರೆ. ಸೊ ಆ ಥರ ಟೈಮ್ ತುಂಬ ಕಂಜೆಸ್ಟೆಡ್ ಇದ್ದಾಗ ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದಾ? ಎಸ್, ನಾನು ಇದನ್ನೇ ಮಾಡ್ಬೋದು. ಸೊ ಇದು one of my favorite palette again from Moira. ಸಿ ನಿಮ್ಗೆ ಹೇಳ್ಕೊಡ್ತಾ ಇರೋದಕ್ಕೆ ಐ ಮೇಕಪ್ ಏನಾಗ್ತದೆ, ಸ್ವಲ್ಪ ಟೈಮ್ ತಗೊಳ್ತದೆ. ಕರೆಕ್ಟ್? ಇನ್ ಕೇಸ್ ಬ್ರೈಡ್ ಆಗಿದ್ರೆ ಇಷ್ಟೊತ್ತಿಗೆ ಮುಗಿಸಿ ಲೈನರ್ ಹಾಕಿ ಫಿನಿಶ್ ಮಾಡಿ ಟಾಟಾ ಬಾಯ್ ಬಾಯ್ ಅಂತ ಹೋಗ್ತದೆ. ರೈಟ್? ಸೊ ಇಷ್ಟ ಆಯ್ತಾ ನಿಮ್ಗೆ ಐ ಮೇಕಪ್? ಆನೆಸ್ಟ್ಲಿ ನಾನು ಯಾವಾಗಲೂ ಏನು ಅನ್ಕೊಂಡು ಬರ್ತೀನಿ ಗೊತ್ತಾ, ಲಾಸ್ಟ್ ಇಯರ್ ಕೂಡ ನಂಗೆ ಲಾಸ್ಟಲ್ಲಿ ಕೊಟ್ಟರು. ಅಯ್ಯೋ ಇಂಟ್ರೆಸ್ಟ್ ಇರುತ್ತೋ ಇರಲ್ವೋ ನಮ್ಮ ಆಡಿಯನ್ಸ್ಗೆ ಏನಪ್ಪ ಮಾಡೋದು ಅಂದ್ಕೊಂಡು ಬರ್ತೀನಿ. ಸೊ ನೀವೆಲ್ಲ ಎನರ್ಜಿ ಕೊಟ್ಟರೆ ನನಗೆ ಖುಷಿ ಆಗುತ್ತೆ.
ಎಸ್ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ. ಇಂಟ್ರೆಸ್ಟೆಡ್ ಇದೆಯಾ? Thank you so much. Any questions girls? ಆರಾಮಾಗಿ ಕ್ವೆಶನ್ಸ್ ಕೇಳಿ. ನನಗೂ ಕೂಡ ಓಕೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನಿದ್ದೆ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಹೇಳ್ರು ಏನಾದ್ರು ಕ್ವೆಶನ್ ಇಲ್ವೇನ್ರು? ನೋ ಕ್ವೆಶನ್ಸ್? ಆಲ್ ಕ್ಲಿಯರ್? ಹೇಗಿತ್ತು ನಮ್ಮ ಬ್ಯೂಟಿ ಎಕ್ಸ್ಪೋ? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಸೊ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ವೆರಿ ಸಿಂಪಲ್ ಟೆಕ್ನಿಕ್, ಯೂಸ್ ಲೆಸ್ ಪ್ರಾಡಕ್ಟ್ ಅಷ್ಟೇ. ಸಿ ಈವನ್ ಶಿ ಆಲ್ಸೋ ಹ್ಯಾವಿಂಗ್ ಅ ಸ್ಮೈಲ್ ಲೈನ್ಸ್. ಅವ್ರ ಯೂಶಲಿ ಯಾರಿಗೆ ಈ ಪಾರ್ಟ್ ಸ್ವಲ್ಪ ಡೆಪ್ತ್ ಇರುತ್ತೆ ಅಂದರೆ ಒಳಗಿರುತ್ತೆ ಅವ್ರಿಗೆಲ್ಲರಿಗೂ ಸ್ಮೈಲ್ ಲೈನ್ಸ್ ಬರುತ್ತೆ. ದಟ್ ಇಸ್ ಅ ವೆರಿ ಕಾಮನ್ ಥಿಂಗ್. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ದ ಓನ್ಲಿ ಒನ್ ಟೆಕ್ನಿಕ್, ಯೂಸ್ ಲೆಸ್ ಪ್ರಾಡಕ್ಟ್. ಅದರಲ್ಲೂ ಈ ಥರ ಪಾರ್ಟಲ್ಲಿ ಬಂದಾಗ ಆದಷ್ಟು ಬರ್ಡ್ಸ್ ತೊಗೊಳ್ಳಿ, ರಿಮೂವ್ ಮಾಡಿಬಿಡಿ, ಬ್ಲೆಂಡರಲ್ಲಿ ಲೈಟಾಗಿ ಬ್ಲೆಂಡ್ ಮಾಡಿ ಪೌಡರ್ ಲಾಕಿಂಗ್ ಮಾಡಿ. ದಿಸ್ ಅ ಬೆಸ್ಟ್ ಟೆಕ್ನಿಕ್. ಸೊ ಆಲ್ಮೋಸ್ಟ್ ಪಿಗ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿದಾಗಿದೆ. ಸೊ ವಿಲ್ ಫಿನಿಶ್ ಇಟ್ ಆಫ್ ಬ್ಲೆಂಡಿಂಗ್ ಎಲ್ಲ. ಸೊ ಏನ್ ಡಿಫ್ರೆನ್ಸಸ್ ಇದೆ? ಏನ್ ಡಿಫ್ರೆನ್ಸಸ್ ಇದೆ? So ನಮ್ಮ ಐ ಮೇಕಪ್ ಮುಗ್ದಿದೆ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ವಿತ್ ಲೈನರ್. ಸೊ ಏನಾದ್ರು ಕ್ವೆಶನ್ಸ್ ಇಲ್ಲ? ಏನು ಕ್ವೆಶನ್ಸ್ ಇಲ್ಲ? ಎಸ್ ಎಸ್ ಕೇಳಿ. ಏನ್ಮಾ? ಯೂಶಲಿ ಐ ಹ್ಯಾವ್ ಓನ್ಲಿ ಫೇರ್ ಶೇಡ್. ಸೊ ಪರ್ಲ್ ಯೂಸ್ ಮಾಡ್ತಾ ಇದ್ದೀನಿ. ಆಸ್ ಅ ಪ್ಯೂರಿಗೆ ಯೂಸ್ ಮಾಡಿದ್ದು ಕೂಡ ಇಟ್ಸ್ ಅ ಪರ್ಲ್. ಓಕೆ, ಡಾರ್ಕ್ ಶೇಡ್ ಆ್ಯಕ್ಚುಲಿ ಐ ಡೋಂಟ್ ನೋ, ಬಟ್ ಐ ಕ್ಯಾನ್ ಪ್ರಾಮಿಸ್ ಐ ವಿಲ್ ಪುಟ್ ಒನ್ ವಿಡಿಯೋ ಇನ್ ಇನ್ಸ್ಟಾ. ಓಕೆ, ಸೊ ಇಲ್ಲಿರೋರೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದೀರಾ?
ರಿಯಲಿ ಓಕೆ ಏನು ಇಷ್ಟ ಆಗುತ್ತೆ ಮೋಸ್ಟ್ ಎಕ್ಸ್ಪ್ಲನೇಷನ್ ನೈಸ್ ಹೌದಾ ಥ್ಯಾಂಕ್ ಯು ವಿಂಗ್ಸ್ ಆಗಕ್ಕೆ ಯಾರಿಗೆಲ್ಲ ತುಂಬ ಕಷ್ಟ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಸೊ ನಾನೊಂದು ಸೀಕ್ರೆಟ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಹೇಳ ಇದು ಇಂಗ್ಲಾಡ್ ಸೊ ಇಟ್ ಇಸ್ ಟೂ ಈಸಿ ಟು ಪುಟ್ ಅ ವೆರಿ ವಿಂಗ್ ಲೈನರ್ನ ತುಂಬ ಈಸಿಯಾಗಿ ಹಾಕ್ಬೋದು See, the brush matters a lot. Use ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಯು ಕ್ಯಾನ್ ಕರೆಕ್ಟ್ ಸೊ ನಾನೊಂದು ಕ್ವೆಶನ್ ಕೇಳ್ತಾ ಇದ್ದೆ ಸೊ ಮೋಸ್ಟ್ ಫೇವ್ರೆಟ್ ಮಾಡೋದು ನನಗೆ ನಿಮ್ಮ ಕ್ಲಾಸಸ್ಸಲ್ಲಿ ಅಂತ ಅಂದರೆ ಯೂಶಲಿ ನೀವು ನೋಡಿರೋ ಹಾಗೆ ಏನು ತುಂಬ ಇಷ್ಟ ಆಗುತ್ತೆ ಏನು ತುಂಬ ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ವಾ ವೆರಿ ನೈಸ್ ಸೊ ಟೆಕ್ನಿಕಲಿ ನೋಡಿ ಹೇಳ್ತೀನಿ ಅಂದರೆ ಏನು ಇಷ್ಟ ಆಗುತ್ತೆ ಎನರ್ಜಿ ಹೌದಾ ಥ್ಯಾಂಕ್ ಯು ಸೊ ಸ್ವಲ್ಪ ಕರೆಕ್ಟ್ ಮಾಡೋಣ ಕನ್ಸಿಡರ್ ನೆಕ್ಸ್ಟ್ ಹೋಗೋಣ ಸೊ ನಾನಿವಾಗ ಏನು ಮಾಡ್ತೀನಿ ಸೊ ಕಾಜಲ್ ಆ್ಯಂಡ್ ಅಂಡರ್ ಐ ವರ್ಕ್ಗೆ ಹೋಗ್ತೀನಿ ಸೊ ಯೂಶಲಿ ಯಾವ ಕಲರ್ ಕಾಜಲ್ ಯೂಸ್ ಮಾಡ್ತೀರಾ ನೀವು ಬ್ಲ್ಯಾಕ್ ಮೋಸ್ಟ್ ಕಾಮನ್ ಬ್ಲ್ಯಾಕ್ ಸೊ ಗೋ ವಿತ್ ಅ ಬ್ರೌನ್ ನೀವು ನೋಡಿ ಐ ಮೇಕಪ್ಪಲ್ಲಿ ಆಗುವಂಥ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ತೀರಾ ಈಗ ಯೂಸ್ ಮಾಡಿದ್ದ ರೀಕೋಡ್ ಇಟ್ ಇಸ್ ಅ ಬ್ರೌನ್ ಕಾಜಲ್ ಬಟ್ ನೀವು ಅಬ್ಸರ್ವ್ ಮಾಡ್ಬೋದು ಅದು ಯಾವ ಕಲರ್ ಎಫೆಕ್ಟ್ ಕೊಡ್ತಾ ಇದೆ ಬ್ಲ್ಯಾಕ್ ಕಲರೇ ಕೊಡ್ತಾ ಇದೆ ದ ಓನ್ಲಿ ಒನ್ ಥಿಂಗ್ ನಾನು ಯಾವಾಗಲೂ ಇಷ್ಟಪಡೋದು ಏನಂದರೆ ನಾವೇನಾದ್ರು ಬ್ಲ್ಯಾಕ್ ಕಲರ್ ಹಾಕಿದ್ರೆ ನಮಗೆ ಅಷ್ಟು ಏನಂತಾರೆ ದಟ್ ಪಿಗ್ಮೆಂಟ್ ತುಂಬ ಜಾಸ್ತಿ ಕಾಣಿಸುತ್ತೆ ಐ ಮೇಕಪ್ ಕೂಡ ತುಂಬ ಜಾಸ್ತಿ ಅನಿಸುತ್ತೆ
ಇಫ್ ಇನ್ ಕೇಸ್ ಇಫ್ ಯು ಯೂಸ್ ಬ್ರೌನ್ ಕಲರ್ ಅಲ್ಲ, ಟ್ರಸ್ಟ್ ಮೀ ಅದೊಂಥರ ಗೇಮ್ ಚೇಂಜಿಂಗ್ ಪಾರ್ಟ್ ಐ ಮೇಕಪ್ ಅಲ್ಲಿ ನನ್ನ ಪ್ರಕಾರ. ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ಅಂಡ್ ಇನ್ ದ ಇನ್ನರ್ ಕಾರ್ನರ್ ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ಗಿವಿಂಗ್ ಸಮ್ ಶಾರ್ಪ್ನೆಸ್. ಬೋರ್ ಆಗ್ತಿದ್ಯಾ? ನೋ? ಏನಾದ್ರು ಕೇಳ್ಕನ ನೋಡಿ, ದಿಸ್ ಇಸ್ ಅ ವೆರಿ ರೈಟ್ ಟೈಮ್ ಅಲ್ವಾ? ಸೊ ನೀವು ನನ್ನ ಏನ್ ಬೇಕಾದ್ರೂ ಕ್ವೆಶನ್ ಕೇಳ್ಬೋದು. ಏನು ಡೈಲಿ ಟಿಪ್ಸ್ ಇಷ್ಟ ಆಗ್ತಿದ್ಯಾ ನಿಮ್ಗೆ? 30 days 30 reels ಚಾಲೆಂಜ್ ಯೂಸ್ಫುಲ್ ಆಗಿದ್ಯಾ? ಇಷ್ಟ ಆಯ್ತಾ ಎಲ್ಲರಿಗೂ? ಥ್ಯಾಂಕ್ ಯು. ಸೊ ಈಗ ಮೂವಿಂಗ್ ಟು ಪ್ರಿಸೈಸ್ ವರ್ಕ್ ಅಂತ ಹೇಳಿ ಕರಿತೀವಿ ನಾವು, ಪ್ರಿಸಿಷನ್ ವರ್ಕ್ ಅಂತ ಹೇಳಿ. ಓಕೆ, ಅದೊಂದು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್. ಓಕೆ, ಸೊ ನಾವು ಈ ಪ್ರಿಸಿಷನ್ ವರ್ಕ್ ನಾವು ಕೊಟ್ಟಿಲ್ಲ ಅಂದರೆ ನಮ್ಮ ಐ ಮೇಕಪ್ ಟ್ರಸ್ಟ್ ಮೀ ಏನು ಮ್ಯಾಜಿಕ್ ಕಾಣಿಸಲ್ಲ ನಮಗೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್. So I am using brown shade again, and usually ಏನು ಗೊತ್ತಾ, ನನಗೆ ತುಂಬ ಡಾರ್ಕ್ ಏನು ಪ್ರಿಸೈಸ್ ವರ್ಕ್ ಪ್ರಿಸಿಷನ್ ವರ್ಕ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಬಿಕಾಸ್ ಆಲ್ರೆಡಿ ದ ಅಪ್ಪರ್ ಪಾರ್ಟ್ ಐಸ್ ಮೇಲೆ ತುಂಬ ವೈಬ್ರೆಂಟ್ ಆಗಿ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಐ ಮೇಕಪ್. ಅಗೇನ್ ಕೆಳಗೂ ಕೂಡ ಕೊಟ್ಟರೆ ಏನಾಗುತ್ತೆ, ಐಸ್ ತುಂಬ ಚಿಕ್ಕದು ಕಾಣಿಸುತ್ತೆ, ಆಮೇಲೆ ಡೀಟೇಲಿಂಗ್ ವರ್ಕ್ ಮಿಸ್ ಆಗುತ್ತೆ. ಓಕೆ, he will go. So done, very less amount, less product. I will bring some sharpness, ಸ್ವಲ್ಪ ಶಾರ್ಪ್ನೆಸ್ ಕೊಡೋಣ. ಎಲ್ಲಿ? ಅಂಡರ್ ದ ಐ. ಇಷ್ಟ ಆಯ್ತಾ ಎಲ್ಲರಿಗೂ? ನಿಮ್ಮ ಒಂದು ಬ್ರೈಡಲ್ ಮೇಕಪ್ಗೆ ಆ್ಯಡ್ ಆನ್ ಮಾಡ್ಕೊಳ್ತೀರಾ? ಶೋರ್, ಗುಡ್, ದಟ್ಸ್ ಗುಡ್. ಸೊ ಐಬ್ರೋಸ್ ಫಿಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಹರ್ ಐಬ್ರೋ ಶೇಪ್ ಇಸ್ ವೆರಿ ಬ್ಯೂಟಿಫುಲ್, ರೈಟ್? ಕರೆಕ್ಟಾ? ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಐ ಆಮ್ ಯೂಸಿಂಗ್ ಬ್ರೌನ್ ಕಲರ್.
ನಿಮಿಷ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಫೇಸ್ ಮೇಕಪ್ ಎಲ್ಲ ಏನು ಮಾಡಿದೆ ನಾನು, ಐ ಫಿನಿಶ್ ಸೋ ಸೂನ್, ಕರೆಕ್ಟ್ ಅಲ್ಲ, ಸ್ವಲ್ಪ ಬೇಗ ಫಿನಿಶ್ ಮಾಡಿದೆ. ಬಟ್ ವೆನ್ ಕಮ್ಸ್ ಟು ಡೀಟೈಲಿಂಗ್ ವರ್ಕ್, ಅಂದರೆ ಡೀಟೈಲಿಂಗ್ ವರ್ಕ್ ಅಂದರೆ ಐಬ್ರೋಸ್ ಆಗಿರ್ಬೋದು, ಐ ಮೇಕಪ್ ಆಗಿರ್ಬೋದು, ಇದೆಲ್ಲ ತುಂಬ ಡೀಟೈಲಿಂಗ್ ವರ್ಕ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದನ್ನ ಮಾಡುವಾಗ ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ಟೇಕಿಂಗ್ ಟೈಮ್. ಬಿಕಾಸ್ ನೀವು ಈ ವಿಷಯಗಳಲ್ಲಿ ಎಷ್ಟು ಪರ್ಫೆಕ್ಷನ್ ಕೊಡ್ತೀರೋ ನಿಮ್ಮ ಮೇಕಪ್ ಅಷ್ಟೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ಒಂದು ಏನಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಲ್ಲ, ಅದು ಇಂಪ್ರೂವ್ ಆಗುತ್ತೆ. ಸೊ ನೀವು ಇಲ್ಲಿ ಟೈಮ್ ಕೊಟ್ಟಿಲ್ಲ ಅಂತಂದರೆ ಡೆಫಿನೆಟ್ಲಿ ಓನ್ ಗೆಟ್ ಅ ಪ್ರಾಪರ್ ಏನಂದರೆ ಟ್ರಾನ್ಸ್ಫಾರ್ಮ್ ಲುಕ್ ಅಂತಾರಲ್ಲ, ಆ ಥರ ಸಿಗೋದಿಲ್ಲ ನಮಗೆ. ಓಕೆ, ಐಬ್ರೋ ಫಿಲ್ಲರ್ ಅಗೇನ್ ರೀಕೋಡ್. ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗಿರೋ ವಿಷಯ ಏನು ಗೊತ್ತಾ, ಯಾವ ಬ್ರ್ಯಾಂಡ್ನ ಯಾವಾಗ ಯಾವ ರೀತಿ ಯೂಸ್ ಮಾಡಬೇಕು. ದಟ್ ಇಸ್ ಅ ಸ್ಮಾರ್ಟ್ನೆಸ್. ಓಕೆ, ಇಟ್ ಈಸ್ ನಾಟ್ ಲೈಕ್ ಎಲ್ಲ ಪ್ರೀಮಿಯಮೇ ಇರಬೇಕಾ ಮೇಡಮ್ ನಮ್ಮ ಹತ್ರ. ಸಿ ರೀಕೋಡ್ ಇಸ್ ಅ ವೆರಿ ರೀಸನಬಲ್ ಪ್ರೈಸಸ್ ಅಲ್ಲಿ ಬಜೆಟ್ ಅಲ್ಲಿ ಸಿಗುವಂತ ಒಂದು ಪ್ರಾಡಕ್ಟ್, ರೈಟ್? ಸೊ ಈಸಿಲಿ ನಿಮ್ಗೆ ಏನಾದರೂ ಡಿಫ್ರೆನ್ಸಸ್ ಅನಿಸ್ತಿದೆಯಾ? ABH ಯೂಸ್ ಮಾಡಿದಕ್ಕೂ ರೀಕೋಡ್ ಯೂಸ್ ಮಾಡಿದಕ್ಕೂ ಎನಿ ಡಿಫ್ರೆನ್ಸಸ್? ನೋ, ರೈಟ್? ಸೊ ಸ್ಮಾರ್ಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವ ಪ್ರಾಡಕ್ಟ್ನ ಎಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡ್ತೀವಿ, ಯಾವಾಗ ಲಕ್ಸುರಿ ಬ್ರ್ಯಾಂಡ್ನ ತೊಗೊಳ್ಬೇಕು, ಯಾವಾಗ ನಾರ್ಮಲ್ ಬ್ರ್ಯಾಂಡ್ನ ತೊಗೋಬೇಕು, ಆ ಸ್ಮಾರ್ಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ತುಂಬ ಟೂ ಮಚ್ ಆಗಿ ಇನ್ವೆಸ್ಟ್ ಮಾಡಬಾರ್ದು. ಹಾಗಂತ ಎಸ್ ಫಿನಿಶ್ಡ್. ಎಲ್ಲೇನಾಯ್ತು? ಐಬ್ರೋ ಐ ಮೇಕಪ್ ಎಲ್ಲ ಫಿನಿಶ್ ಆಯಿತು. ಐ ಹ್ಯಾವ್ ಓನ್ಲಿ ಫ್ಯೂ ಸ್ಟೆಪ್ಸ್. ನನಗೂ ಕೂಡ ನಿಮ್ಮನ್ನು ತುಂಬ ಹೊತ್ತು ವೆಯ್ಟ್ ಮಾಡಿಸೋಕ್ಕೆ ಇಷ್ಟ ಇಲ್ಲ. ಇವಾಗ ಇಯರಿಂಗ್ಸ್ ಎಲ್ಲ ಆಗಿದೆ. So I'm using my favorite and secret product to get a glossy look. Okay, na so ಎಷ್ಟು ಚೆನ್ನಾಗಿ ಹೋದ್ರೆ ಅವ್ರಿಗೆ ಗ್ಲಾಸ್. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ, ಐ ಆಮ್ ಯೂಸಿಂಗ್ ಒನ್ ಗುಡ್ ಹೈಲೈಟರ್ ಫ್ರಮ್ ಬ್ರ್ಯಾಂಡ್ ಬೇಕಾ? ಲಾಸ್ಟ್ ಲೈಟ್. See the glow ಇದೆಯಾ? ಸೀಕ್ರೆಟ್ ಯಾವಾಗಲೂ ಲಾಸ್ಟ್ ರಿವೀಲ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಗ್ಲೋ, ರೈಟ್? ಸಿಗ್ತಾ ಇದೆ ಗ್ಲೋ. ನಮ್ಮ ಬ್ರೈಡಿಗೆ ಇಷ್ಟು ಗ್ಲೋ ಕೊಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ, ಕರೆಕ್ಟಾ? ಒಂದೇ ಪ್ರಾಡಕ್ಟ್ ಸ್ಕಿನ್ ಅಲ್ಲಿ ಎಷ್ಟು ಗ್ಲೋಸಿನೆಸ್ ನ ಇನ್ಕ್ರೀಸ್ ಮಾಡ್ತೀವಿ. ತೋರಿಸ್ನಾ ಎಂಡಲ್ಲೇ ತೋರಿಸೋದು. ನೀವೆಲ್ಲ ನನ್ನ ಬಿಟ್ಟು ಹೋಗ್ಬಿಟ್ರೆ ಒಬ್ಳು ಹೌದಾ?
ಇದು ಕೂಡ ತುಂಬಾ ಚೆನ್ನಾಗಿದೆ ಬ್ಲಶ್. ಬ್ಲೆಂಡಿಂಗ್ ಇಸ್ ಅ ಕೀ. ನೀವು ಬ್ಲಶ್ ಹಾಕಿ, ಹೈಲೈಟ್ ಹಾಕಿ, ಏನಾದರೂ ಹಾಕಿ, ಬ್ಲೆಂಡಿಂಗ್ ಇಸ್ ಅ ಕೀ. ಡನ್. ಲಾಸ್ಟ್ ಸ್ಟೆಪ್ ಏನು? ಆಕ್ಚುಲಿ ನಮ್ಮ ಮಾಡೆಲ್ಗೆ ಏನು ಇಷ್ಟ ಕೇಳಿ? nude lips ಇಷ್ಟನಾ? ಏನು ಇಷ್ಟ? She like nude lips, so we'll go with a very nude thing, okay? So ನಾನು ಇಲ್ಲಿ ಏನು ಮಾಡ್ತಿದ್ದೀನಿ? 2 shade mix ಮಾಡ್ತಾ ಇದ್ದೀನಿ. And ಲಿಪ್ಸ್ಟಿಕ್ ನಿಮಗೆ 1000 ರೂಪೀಸ್ ಒಳಗೆ ಸಿಕ್ಬಿಡುತ್ತೆ. ಮೊಯರಾ. ಓಕೆ, ದಿಸ್ ಅ ಬ್ಯೂಟಿಫುಲ್ ಶೇಡ್ ಯೂಸ್ ಆಗುತ್ತೆ ನಿಮಗೆ. ಶೇಡ್ ನಂಬರ್ 002. ಓಕೆ, ಸೊ ಇನ್ನೊಂದು ತಗೊಳ್ತಾ ಇದ್ದೀನಿ, ವೆರಿ ಡಾರ್ಕರ್ ಬ್ರೌನ್ ಬಟ್ ಲೆಸ್ ಕ್ವಾಂಟಿಟಿ. ಸೊ ಇದು ಕೂಡ ಒನ್ ಆಫ್ ನನ್ನ ಕಿಟ್ಟಲ್ಲಿರುವಂಥ ಒಂದು ಲಿಪ್ಸ್ಟಿಕ್ ಫ್ರಮ್ ಶೋಲೋ 05. ಶೋಲೋ ಶೇಡ್ 05. ಶೇಡ್ ಚೆನ್ನಾಗಿದೆಯಾ? See, I always mix 2 to 3 colors. So, ಒಂದೇ ಶೇಡ್ಸ್ ಕೊಡ್ಸಿದ್ರೆ ಅಷ್ಟೊಂದು ಮಜಾ ಬರಲ್ಲ. So you can see the shade. ಹೇಗಿದೆ?
ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಬೇರೆ ಕಲರ್ ಇದೆ, ಬಟ್ ಹಿಯರ್ ಇಟ್ ಇಸ್ ವೆರಿ ಬ್ರೌನ್ ನ್ಯೂಡ್ ಶೇಡ್. ಓಕೆ, ಸೊ ಆಲ್ಮೋಸ್ಟ್ ಡನ್. ಹೇಗಿದೆ ಲುಕ್? ನಿಜ? ಪ್ರಾಮಿಸ್? ಇಷ್ಟ ಆಯ್ತಾ? ಓಕೆ ಮೇಡಮ್, ನಿಮ್ಗೋಸ್ಕರ ಕಾಲಿದಕ್ಕೆ ಪ್ರಯೋಜನ ಆಯ್ತು ಅನಿಸ್ತಾ? ಎಸ್, ಲ್ಯಾಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೆನ್ಪು ಮಾಡಿದಕ್ಕೆ. ಸೆಟ್ಟಿಂಗ್ ಸ್ಪ್ರೇ ನಾನು ಹಾಕೈತಲ್ಲ, ಬೇಸ್ ಮಾಡುವಾಗಲೇ ಹಾಕ್ತಾ ಗೊತ್ತಾ ಸೆಟ್ಟಿಂಗ್ ಸ್ಪ್ರೇ, ಅಷ್ಟೇ ಸಾಕು. ದಟ್ ವಿಲ್ ಡೆಫಿನೆಟ್ಲಿ ಸ್ಟೇ ಫಾರ್ ಅ ಲಾಂಗರ್ ಟೈಮ್. ಸೊ ಲ್ಯಾಶಸ್ ನಾನು ಯೂಸ್ ಮಾಡ್ತಿರೋದು ಗಾಲಾ ಮಸ್ಕರ. Number 76. Glue back, black color. See, ಈ lashes use ಮಾಡಿ, trust me, ಎಲ್ಲ eye shape ಕೂನು and in bridal work ಗೆ this is a perfect lashes.
Yes, done. ಇಷ್ಟ ಆಯ್ತಾ? ಸೊ ಹೇಳಿ ಹೇಗಿದೆ ನನ್ನ ಮಾಡೆಲ್? ಚೆನ್ನಾಗಿದೆನಾ? ಇದೆ. ಅಮ್ಮ ಒಂದು ಸ್ಯಾರಿ ಸರಿ ಮಾಡ್ಕೊ. ಹೈಲೈಟರ್ ಹೇಳ್ಬೇಕಾ? ಹೇಗೆ ಕೊಡ್ತೀರಾ? ಟ್ರೀಟ್ ಕೊಡಿಸ್ತೀರಾ? ನೀವು ಯಾವ ಊರಿಂದ ಬಂದಿದ್ದೀರಾ ಯೂಶಲಿ? ಬ್ಯಾಂಗ್ಳೂರೇನೆಲ್ಲ? ಬೆಳಗಾವಿ? ಅಮ್ಮ ಅಲ್ಲಿಂದ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನಲ್ ಲುಕ್ ನೋಡಿ ಹತ್ತದಿಂದ. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ನೋ ಇಟ್ ಇಸ್ ಆಲ್ರೆಡಿ 7 ರೈಟ್. ಸೊ ಮನೇಲೆಲ್ಲ ಹಸ್ಬೆಂಡ್ ಮಕ್ಕಳು ಎಲ್ಲರೂ ಇರ್ತಾರೆ. ಬಟ್ ಈ ಪೇಷನ್ಸಿಂದ ಕುತ್ಕೊಂಡು ನೀವು ಈ ಒಂದು ಲುಕ್ನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೊಂದೇನಂತಂದರೆ ದಟ್ ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ನಾರ್ಮಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕಾ? ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಿ. ನೀವೇನಾದ್ರು ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕಾ? ವರ್ಕ್ ಹಾರ್ಡ್. ನೀವು 100% ನಿಮ್ಮ ಸೋಲ್ ಕೊಟ್ಟು ಕೆಲಸ ಮಾಡಿ. ಡೆಫಿನೆಟ್ಲಿ ಯು ವಿಲ್ ರೀಚ್ ಸಮ್ವೇರ್. ನಾನು ಯಾರಿಗೂ ಎಕ್ಸಾಂಪಲ್ ಆಗಿ ಕೊಡೋಲ್ಲ. ಯು ಕ್ಯಾನ್ ಟೇಕ್ ಮಿ ಆಸ್ ಎ ಎಕ್ಸಾಂಪಲ್. ಓಕೆ. ಸೊ 2019 ನನ್ನ ಕೆರಿಯರ್ನ ನಾನು ಶುರು ಮಾಡಿದ್ದು. ಸೊ ಫ್ರಮ್ ಪಾಸ್ಟ್ 4 years ಇಂದ ಸೊ ಇಷ್ಟು ವರ್ಕ್ನ ಮಾಡಿ ನಾನು ಇಲ್ಲಿದ್ದೀನಿ ಅಂದರೆ ಬಿಕಾಸ್ ಆಫ್ ಓನ್ಲಿ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ನನಗೆ ನನ್ನ ಕೆಲಸದ ಮೇಲಿರುವಂಥ ಒಂದು ಪ್ರೀತಿ. ಸೊ ಇದನ್ನು ಯಾರು ಇಟ್ಕೊಂಡಿರ್ತಾರೆ ಟ್ರಸ್ಟ್ ಮೀ, ನೀವೆಲ್ಲರೂ ಕೂಡ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗ್ತೀರಾ. ಆ್ಯಂಡ್ ಇನ್ ದ ಎಂಡ್ ಇಲ್ಲಿರೋ ಎಲ್ಲ ಮುಖಗಳನ್ನು ಒಬ್ಬರು ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗಿ ನೋಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ವೈಭವ್ ಸ್ಟೋರ್ ಆ್ಯಂಡ್ PVI ಫ್ರಮ್ ದ ಲಾಸ್ಟ್ ಇಯರ್ ನನಗೆ ಕರೀತಾನೆ ಇದ್ದಾರೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ ಇಲ್ಲೊಂದು ಪಾರ್ಟ್ನ ನಾನು ಶೇರ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಆ್ಯಂಡ್ ನೀವು ನನ್ನ ಮೇಲೆ ತೋರಿಸ್ತಿರೋ ಅಂತ ಒಂದು ಕೇರ್ ಕನ್ಸರ್ನ್ ಅಂದರೆ ಲೈಕ್ ಒಬ್ಳು ಹುಡುಗಿನ ಈಸಿಲಿ ಟ್ರಸ್ಟ್ ಮಾಡಬೇಕಂದ್ರೆ ಇಟ್ ಇಸ್ ಟೂ ಟಫ್ ರೈಟ್. ಸೊ ನೀವೆಲ್ಲ ನನ್ನನ್ನು ಸಪೋರ್ಟ್ ಮಾಡ್ತಿರೋದಕ್ಕೆ ಐ ಆಮ್ ಹಿಯರ್ ಟುಡೇ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ದ ಫೈನಲ್ ಲುಕ್. ರೆಡಿ? ಎಸ್, ಯು ಕ್ಯಾನ್ ಸಿ ದ ಫೈನಲ್ ಲುಕ್. ಜಸ್ಟ್ ಅದೊಂದು ಬ್ರ್ಯಾಂಡ್ ಶಿಫ್ಟ್ ಆಗಿ ಸೀದಾ ಮ್ಯಾಚ್. ಫಿಲ್ ಹೈಲೈಟರ್ ಎಲ್ಲರಿಗೂ ನಾರ್ಮಲ್ ಆಗಿ ಇದೆಯಲ್ಲ, ಗ್ಲಾಸಿ ಅನ್ನಿಸ್ತಿಲ್ವಲ್ಲ, ಈಗ ಯಾಕೋ ಮ್ಯಾಟ್ ಅನ್ನಿಸ್ತಿದೆ ಅಂತ ಕನ್ಫ್ಯೂಷನ್ ಸಿಗುತ್ತಾನೆ. ಸೊ ಆಫ್ಟರ್ ದ ಹೈಲೈಟರ್ ಯು ಕ್ಯಾನ್ ಸಿ ದ ಮ್ಯಾಜಿಕ್ ರೈಟ್. ಆ್ಯಂಡ್ ಸಾರಿ ಲೂನಾ ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್. ಶಿ ಈಸ್ ಅ ಬ್ರೆಜಿಲಿಯನ್ ಮೇಕಪ್ ಆರ್ಟಿಸ್ಟ್. ಸೊ ಅವರ ಒಂದು ಬ್ರ್ಯಾಂಡ್ ಇದು. ಸೊ ನೀವು ಅವ್ರ ಬ್ರ್ಯಾಂಡ್ನ ಪರ್ಚೇಸ್ ಮಾಡಿ. ಟ್ರಸ್ಟ್ ಮೀ, ಈ ಮ್ಯಾಜಿಕ್ನ ನಿಮ್ಮ ಮೇಕಪ್ಪಲ್ಲೂ ಕೂಡ ಯು ಕ್ಯಾನ್ ಆ್ಯಡ್. ಓಕೆ, ಡನ್. ಸೊ ನಾನು ಹೇಳಿಲ್ವಾ, ಐ ಆಮ್ ನಾಟ್ ಹಿಯರ್ ಟು ಪ್ರಮೋಟ್ ಎನಿ ಬ್ರ್ಯಾಂಡ್. ಐ ಆಮ್ ಜಸ್ಟ್ ಹಿಯರ್ ಟು ಟೀಚ್ ಮೈ ಆಲ್ ಟೆಕ್ನಿಕ್ಸ್. ದಿಸ್ ಇಸ್ ಮೈ ಬ್ರೈಡಲ್ ಟೆಕ್ನಿಕ್. ನೀವೇನು ಆ್ಯಕ್ಚುಲ್ ವೀಡಿಯೋಸಲ್ಲಿ ನೋಡಿದ್ರು ಅಷ್ಟೇ ನಾನು ಇಷ್ಟೇ ಮಾಡೋದು ನನ್ನ ಬ್ರೈಡಲ್ಗೆ. ಸೊ ವೆರಿ ಈಸಿ, ವೆರಿ ಮಿನಿಮಲ್ ಸ್ಟೆಪ್ ರೈಟ್. Yes, thank you so much. Thanks a lot, ಎಲ್ಲರಿಗೂ. Thanks a lot.